ಹುಡಿ ಹೌದೌದು ಬರೋಬರಲ್ಲ ಇವ್ ಬಂದ ನೋಡ್ರಿ ಇವ ದೀಡ್ದ ಮಡಿಯವ ದೀಡದ ಮುಡಿಯ ಮಗ ಮಳೆಗಾಲದ ಮುಗುಳಿ ತಗೊಳ ಎಲ್ಲಿದ್ದು ನಿಮ್ಮ ಬಂಗಡಿಗಾಲ ಮಾಡ್ಕೊಡ್ಕೆ ಎಲ್ಲಿ ಅದು ಬಂದದ್ ನೋಡ್ರಿ ಅದು ಅವನೊಂದು ಬೇರೆನೇ ರೀ ಅಡ್ಡೋಣಿಗೆ ಅಂತ ಕಾಲ್ ಮಾಡ್ಕೊಂಡು ಏನ್ ಕೇಳ್ತಾನೋ ಏನ್ ಹೇಳ್ತಾನೋ ಹೇಳೋದು ಬೇರೆ ಕೇಳೋದು ಬೇರೆ ಅದಕ್ಕೆ ತಮ್ಮ ಹೇಳಿ ಬಾಳ ಕೇಳತ್ಯಾರ ಹೊಳ್ಳಿ ಹಾ ಕೇಳ್ಯಾರಿ ಮತ್ತೆ ಹೇಳತ್ಯಾರ ಹೆಂಗವ ಗಣಪತಿದ ಹಲ್ಲು ಮುಕ್ಕಾಗೈತಿ ಯಾರ ಕೈಯಾಗ ಹೋಗೈತಿ ಅಂತ ಕೇಳಿದಾಗ ಹೌದು ಏನಂತಾರಿ ಸಣ್ಣ ಮುಕ್ಕನ ಕೈಯಾಗ ಹೋಗೈತಿ ಅಂತ ಹೇಳ್ರ ಅವ್ರು ನೋಡ್ರಿ ಒಂದ್ ತಗದ ತಮ್ಮ ಇಲ್ಲಿ ಎಲ್ಲಾರು ಶಾನ್ಯರದಾರು ತಿಳಿದವ್ರದಾರು ಒಳ್ಳೆ ಹಾಕಿ ಅವ್ರು ಶೇಖಪ್ಪಣ ನಾನು ಅದಕ್ಕೆ ಎತ್ತರ್ಲಿ ಹಾಡ ತಮ್ಮ ಸನ್ಮುಖನ ಕೈಯಾಗ ಹೋಗೈತಿ ಯಾವ ಪುರಾಣದೊಳಗೆ ಬರ್ತೈತಿ ಪಂಚಕ ಪುರಾಣದಾಗ ಈ ಮಗನ ಪಂಚಕ ಪುರಾಣ ಐತಿ ಒಂದು ಪಂಚಕ ಪುರಾಣ ಇವ್ರದು ಏ ತಮ್ಮ ಹೇಳ್ರಿ ಸನ್ಮುಖನ ಕೈಯಾಗ ಹೋಗಿಲ್ಲೋ ಪರಶುರಾಮನ ಕೈಯಾಗ ಹೋಗೈತಿ ಶಾಸ್ತ್ರ ಹೇಳ್ತಾವು ಗೊತ್ತವನಿಗೆ ಏನು ಸನ್ಮುಖನ ಕೈಯಾಗ ಹೋಗಿಲ್ಲ ಅವ್ರಿಬ್ರು ಅಣ್ಣ ತಮ್ಮ ಅದಾರ ಅಣ್ಣ ತಮ್ಮನ ಕೈಯಾಗ ಹೆಂಗ ಹೋಗ್ತೈತಿ ಇಲ್ಲಿ ಅಣ್ಣ ತಮ್ಮನ ಕೈ ಜಗಳ ಆಗಿಲ್ಲ 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 ಪರಶುರಾಮನ ಕೈಯಾಗ ಒಂದ್ ಹಲ್ಲ ಮುಕ್ಕಾಗೈತಿ ತಮ್ಮ ಅದು ಅವ ಇವ ಕೂಡಿ ತಮ್ಮ ಸ್ವತಃ ಪರಮಾತ್ಮನ ಭೇಟಿಗೆ ಬಂದಾಗ ಒಳಗ್ ಬಿಡ್ಲಾರ್ದಕ್ಕಾಗಿ ಪರಶು ಅಂದ್ರೆ ಯಾವ್ದು ಕ್ವಾಡ್ಲಿ ಹಾರಿಸಿದಕ್ಕಾಗಿ ಹಲ್ಲು ಮುಕ್ಕಾಗೈತಿ ಅಂತ ಹಿಂಗ ಶಾಸ್ತ್ರ ಹೇಳ್ತೈತಿ ಮತ್ ಸನ್ಮುಖನ ಕೈಯಾಗ ಹೋಗೈತಿ ಅಂತ ಹೇಳ್ತಿಯಪ್ಪ ನೋಡು ನಿನಗೆ ಯಾವ್ದೈತಿ ನಿನ್ನ ಪುರಾಣ ಯಾವ್ದೈತಿ ಏನೋ ಇರ್ಲಿ ನಿನಗೆ ತಿಳಿದಟ್ಟ ನೀ ಹೇಳಿ ಅದಕ್ಕೆ ಮತ್ತ 3 ಗಂಟೆ ಕೇಳಿದ್ದೀವಲ್ಲ ಗಂಡಿದ್ದವ ಹೆಂಡತಿ ಕೊಳ್ಳಾಗ ತಾಳಿ ಕಟ್ಟತಾನು ಅದಕ್ಕೆ 3 ಗಂಟೆ ಹಾಕತಾರು ಒಂದೊಂದು ಗಂಟಿನ ಹೆಸರು ಏನಾತ ನಾವ್ ಕೇಳಿದಾಗ ಒಂದ್ ಸೃಷ್ಟಿ ಅತ್ತ ಒಂದು ತಿಥಿ ಅತ್ತ ಒಂದು ಲಯ ಅತ್ತ ಯಾಕ ಏನ ಅಲ್ಲೇ ಐತೇನೆ ಎಲ್ಲ ತಗದು ಸೃಷ್ಟಿ ಬೇರೆ ತಿಥಿ ಬೇರೆ ಲಯ ಬೇರೆ ಇತ್ರ ದಗದ ಬೇರೆ ಇದು ಯಾವಾಗ ಈ ಬ್ರಹ್ಮಾಂಡ ತಯಾರು ಮಾಡುವಾಗ ಸೃಷ್ಟಿ ತಿಥಿ ಲಯಗಳು ಈ ಕಡೆ ಬಂದು 3 ಗಂಟೆ ಹಾಕುವಾಗ ನೀ ಎಲ್ಲಿನ ಅಕ್ಕಿ ಮಾರಿಯಲ್ಲೋ ನಿನ್ನ ಮಾರಿಯಲ್ಲೋ 10 ಮಂದಿ ಮನಿ ಅವಲಕ್ಕಿ ಒಳಗಾಲ ಹಚ್ಚಿ 10 ಮಂದಿ ಮನಿ ಅಳಗಾಲ ಹಚ್ಚಿ ಹಿಂದಾಗಡೆ 1 ಗಂಟೆ ಬಿದ್ದ ಇರ್ಲಿ ತಮ್ಮ ತಿಳಿದಿಲ್ಲ ನಿನಗ ಇನ್ನಾದ್ರೂ ಇರ್ಲಿ ಅವ್ನ್ ಎಷ್ಟು ತಿಳಿದೈತಿ ಅಟ್ ಹೇಳ್ಯಾನಪ್ಪ ಅದಕ್ಕೆ ಈಗೇನು ಕೇಳ್ತಾರ ಇದ ಮಾತಿನ ಮ್ಯಾಗ ಕವಿಗಳು ದೇ ಅಂದ್ರ ದೇಹರಹಿತ ವ ಅಂದ್ರ ವರುಣ ರಹಿತ ರು ಅಂದ್ರ ರೂಪ ರಹಿತ ಇಲ್ಲ ಅನ್ನುವಂತ ಶಬ್ದಕ್ಕ ರಹಿತ ತನ್ನ ಮೇಲೆ ತಾನೇ ಹೇಳ್ಯಾನ್ರಿ ಹೌದಲ್ಲ ಯಾವ ನಮ್ಮ ಅಣ್ಣನ ಸ್ವರೂಪಿ ಆದಂಥವ್ರು ನಮ್ಮ ಮಸೀಬನಾಳ ಗ್ರಾಮದವರು ಸಿದ್ದು ಅಣ್ಣ ಅವರು ಮಸೀಬನಾಳ ಗ್ರಾಮದವರು ಇವರಾದ್ರೆ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ತಂಗಿ ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಬಾಳಿ ಬೆಳಗಲ ತಿಳ್ಕೊಂಡ 201 ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ದೇವರು ಅಂದಾಗ ಒಂದು ಮಾತು ಹೇಳ್ರಿ ತಮ್ಮ ದೇ ಅಂದ್ರ ದೇಹ ರಹಿತ ವ ಅಂದ್ರ ವರುಣ ರಹಿತ ರು ಅಂದ್ರ ರೂಪ ರಹಿತ ಅಂದ್ರ ಇದ್ರ ಅರ್ಥ ಏನ ಇಲ್ಲ ಏನು ರಹಿತ ಈ ರಹಿತ ಅಂದ್ರ ಇದ್ರ ಅರ್ಥ ಇಲ್ಲ ಅಂದಂಗ ರು ಅಂದ್ರ ರೂಪ ರಹಿತ ರೂಪ ಇಲ್ಲ ವ ಅಂದ್ರ ವರುಣ ರಹಿತ ಅವಂಗ ವರುಣ ಇಲ್ಲ ಮತ್ತ ಮೇಲಾಗಿ ದೇವರು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಇದು ಏನೇನು ಇರ್ಲಾರದಂಗ ದೇವ್ರ ಅಂತಾರು ಅವನಿಗೆ ಕರೆದಾರ ದೇವ್ರ ಅಂತ ಹೇಳ್ತಾನ್ರಿ ಬಾತ್ರು ನಮ್ಮ ಹುಲಿ ಪರಸಪ್ಪ ಅವರು ಬಸಪ್ಪ ಬಬಲೇಶ್ವರ ಸಾಕಿ ನಾಗನೂರದವರು ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಬಾರಿಗಿದ್ದೀನಿ ಅದಕ್ಕೆ ಒಂದು ಮಾತು ಹೇಳ್ಯಾರತಮ್ಮ ಏನಂತ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕೈಯಾಗ ಹಿಡ್ಲಕ್ ಹೋದ್ರ ಸಿಗಂಗಿಲ್ಲ ಬೆಂಕಿ ಒಳಗ ಹೋಗದ್ರ ಸುಡಾಮ ಅಲ್ಲ ಹಾಳಿಗೆ ಬಿಟ್ರ ಆರಾಮ ಅಲ್ಲ ಇವಂಗ ಕೈಯ ಕಾಲ ರೂಪನ ಇಲ್ಲತ್ತ ರೂಪ ಇಲ್ಲ ದೇವ್ರಿಗೆ ಹೇಳವನು ನೀನ ಪರಮಾತ್ಮನ ಪಂಚಮುಖದಿಂದ ಪೃಥ್ವಿ ಆಪ ತೇಜ ವಾಯು ಆಕಾಶ ತಯಾರಾಗ್ಯಾವತ್ ಹೇಳವನು ನೀನ ಯಾಕ ಮನಮುಖಾವಿನ ಚಟ ಬಿದ್ದ ಜನ 6 ತಿಂಗಳ ಆ ಕಡೆ 6 ತಿಂಗಳ ಈ ಕಡೆ ಚಟ ಗಂಡ ಹಾಡವ
ಕೈಯ ಕಾಲ ಕಣ್ಣ ಮೂಗ ಅದಾವತ್ ಹೇಳ ಒಂದ್ ಹೌದು ಇಲ್ಲಂದಿ ಇಲ್ಲ ಹೇಳು ಕೈಯ ಕಾಲ ಏನೋ ಇಲ್ಲ ಹೇಳ ಒಂದ್ ಇವತ್ತ ಅವಂಗ ಕೈಯ ಕಾಲ ಇಲ್ಲ ಅಂದಿ ಅಂದ್ರ ಈಗ ಇಲ್ಲತ್ ವಾದ ಮಾಡಿ ಹೌದು ಮಂಗಳಾರತಿ ಟೈಮ್ ತಕ್ಕ ಅವಂಗ ಕೈಯ ಕಾಲ ಇಲ್ಲದ ಕಡೆಯಾಕ ಆಗ್ಬೇಕ ಅವ ಇಲ್ಲತ್ತೆ ಬರ್ಬೇಕು ಇವನ್ ಹಂಗಿಲ್ರಿ ಹೆಂಗ್ರಿ ಅಳಕಾದ್ರ ಆಂಬ್ಲಿ ಗಟ್ಟಿ ಅದಾರ ರೊಟ್ಟಿ ಹಂಗ ಮಾಡ್ಬೇಡ್ರು ಮನಂಗ ಮುಂಡಿ ತಕೊಳ್ಳವ್ರಿ ಏ ಬಿಡು ಬೈಬೇಡ ಗೊತ್ತಾನ ನೋಡಿ ಹಂಗಾದ್ರ ಹಂಗ ಹಿಂಗಾದ್ರ ಹಿಂಗ ತಮ್ಮ ಈಗ ಕೈಯ ಕಾಲ ಇಲ್ಲ ಹೇಳ್ತಿ ಹೌದು ಮತ್ ಕೈಯ ಕಾಲ ಇಲ್ಲದವಂಗ 5 ತಲಿ ಎಕಡೆ ಬಂದು ಯಾಕಡೆ ಬಂದು ಪಂಚ ಮುಖದಿಂದ ಪಂಚ ತತ್ವ ಹುಟ್ಟ್ಯಾವಂದಿ ಮತ್ತ ತೆಲಿನ ಇಲ್ಲ ಕೈಯ ಇಲ್ಲ ಕಾಲ ಇಲ್ಲ ಇಲ್ಲ ಅಂದವ ರೂಪಿಯಲ್ಲಿ ಇದು ಬತ್ತು ಯಾಕಡೆ ಬತ್ತು ಅದು ಹೆಂಗ ನಡದೈತಿ ಹೆಂಗವ ತಮ್ಮ ಪುಕ್ಷಟ್ಟಿ ಪುರಾಣ ಉಂಡ್ ಹೋಗೋ ಪುರಾಣ ನಡೆಸ್ಯ ನೀವ ಹಂಗ ಮಾಡ್ಬೇಡ ಹಿಂಗ ಮಾಡ್ಲಕ್ ಹೋಗ್ಬೇಡ ತಿಳಿದ್ರ ವಾದ ಮಾಡು ತಿಳಿಲಿಕ್ಕೆ ಸುಮ್ಮ ದೇವರು ದೇವ್ರಾಗ್ಲಕ್ಕೂ ಮನುಷ್ಯಾಗ ಬಂದೈತಿ ದೇವ್ವಾಗ್ಲಕ್ಕೂ ಮನುಷ್ಯಾಗ ಬಂದ ಬಂದದ ತಮ್ಮ ಹೇಳ್ರಿ ದೇವ್ರಾಗೋದು ನಮ್ಮ ಕೈಯಾಗೈತಿ ದೇವ್ ಆಗೋದು ನಮ್ಮ ಕೈಯಾಗೈತಿ ಇಲ್ಲಿ ಅದೆಲ್ಲಾನು ಪ್ರಪಂಚ ಮಾಡುದು ನಮ್ಮ ಕೈಯಾಗೈತಿ ಪಾರಮಾರ್ಥ ಹೊಂದುದು ನಮ್ಮ ಕೈಯಾಗೈತಿ ಹೌದು ಇವ್ರ ಹಂಗಿಲ್ಲ ನೋಡ್ರಿ ಇವ್ರದ್ದು ಹೆಂಗ್ರಿ ಇವ್ರು ವರ್ಷಕ್ಕೊಮ್ಮೆ ಬುಟ್ಟ್ಯಾಗ ಹಾಕಿ ಮಂದಿ ಕಡೆ ಹಣಸ್ಕೊಂಡು ಬಡಸ್ಕೊಂಡು ಸಾಯ್ತಕ ಸಮಾಧಾನ ಇಲ್ಲ ಅವ್ರು ಜೋಕುಮಾರ್ ದೇವ್ರಾಗ್ಬೇಕತ್ತಾರ ಇವ್ರು ಹಂಗ ಆಗ್ಬೇಡ್ರಿ ಇರ್ಲಿ ತಮ್ಮ ಹೌದ್ರಿ ಅದಕ್ಕೆ ಹೇಳ್ತಾರೆ ಕವಿಗಳೇ ಹೇಡಿಗೆ ಶಸ್ತ್ರ ಕೊಟ್ಟರೇನೋ ರಣದಾಗ ಹೋಗಿ ಕಡದಾಡುವುದೇನೋ ಆ ಧೈರ್ಯ ಮನುಷ್ಯಾಗ ಧೈರ್ಯ ಹೇಳಿದರೆ ಧೈರ್ಯ ಬಂದಿತ್ತೇನೋ ಕುಡ್ಡಗ ಕನ್ನಡಿ ಕೊಟ್ಟರೇನೋ ಕುಂಟಗ ಓಡುದು ಬಂದಿತ್ತೇನೋ ಕಿವುಡನ ಮುಂದೆ ನಿಂತ ಕೀರ್ತನ ಹೇಳಿದರೆ ಅದು ಕೇಳಿತೇನೋ ಮಸಬಿನಾಳ ಊರೈತಿ ನಮ್ಮ ಠಾಣೋ ಹತ್ರ ಕಾಲದಾಗ ನೆನದಾನ ಮೈಬೂಬ ಶರಣ ಅದಕ್ಕೆ ತಮ್ಮ ನಿಮ್ಮಂತವ್ರ ಸಂಬಂಧ ಇಂಥ ಸಖಿಗಳು ತಯಾರು ಮಾಡಿ ಈಗೇನ್ ಹೇಳತ್ತೀರಿ ಏನ್ರಿ ನಾನು ಮತ್ತೆ ನಮ್ಮ ಮತ್ತೊಮ್ಮೆ ಸಾವಿರ ಹುಟ್ಟಬೇಕಾದ್ರೆ ಪರಮಾತ್ಮನಿಂದ ಹುಟ್ಟಿವತ್ತ ಹೌದು ಪರಮಾತ್ಮ ಬೇಕತ್ರಿ ಈ ಜಗ ಎಲ್ಲ ಹುಟ್ಟಿಸಿದಂತ ದಾತ ಪರಮಾತ್ಮ ಆ ದೇವ್ರದಿಂದ ನಾವು ಹುಟ್ಟಿವತ್ತು ಅದಕ್ಕೆ ನಮ್ಮದು ವಾದ ಐತಿ ಹೆಂಗ್ರಿ ನಡಿಲಿ ಸಣ್ಣ ಮಕ್ತುಮ್ ಸಾಬ ಅಪ್ಪನ ಹೆಸರು ಹುಸೇನ್ ಸಾಬ ಅಡ್ಡ ಹೆಸರು ಮಕ್ಕಂದರ ನಾ ಇರು ಠಿಕಾಣ ಸುನ್ನಾಳ ಊರತ್ ಹೇಳ್ಯಾರ ಹೌದು ಹೇಳಿ ತಮ್ಮ ನಿನಗ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ನಿನ ತೆಗೆದು ಬಿಟ್ಟದ ಅಪ್ಪ ನಿನಗ ಅಡ್ಡ ಹೆಸರ ಎಲ್ಲ ನಿನಗ ಹೆಂಗ ಐತಿಲೆ ಆ ದೇವ್ರಿರುವಂತ ತಾಲೂಕ ಜಿಲ್ಲಾ ಠಿಕಾಣ ಕಾನ ಪೀನ ಉಟ್ನ ಬೆಟ್ನ ಕಿದರ್ ಬಾತ್ಯರ ಬಾಪ್ का ठिकाण कहाँ है वहाँ मक्तुम ಎಲ್ಲೈತಿ ನಿಮ್ಮ ಅಪ್ಪನ ಠಿಕಾಣ ಬೇಗೇವ ಏನ್ ಇಲ್ಲೇನು ಕರ್ರಗದಾನೋ ಬೆಳಗದಾನೋ ಕೆಂಪಗದಾನೋ ಹಸರದಾನೋ ಏನು ಹಳದಿ ಅದಾನೋ ಕಂಡಾನೋ ಉಣಿಸ್ಯಾನೋ ತಿನ್ಸ್ಯಾನೋ ಭೇಟಿ ಆಗ್ಯಾನೋ ಹೌದಾ ಬೇಡಿದವ್ರಿಗೆ ಬೇಕಾದ ನಿಮ್ಮ ಅಪ್ಪ ಕೊಡ್ತಿದ್ದಂದ್ರೆ ಹೌದು ಇಲ್ಲಿ ಕೈಯಾಗ ಡಪ್ ಹಿಡ್ಕೊಂಡು 200 ಕಿಲೋಮೀಟರ್ ಮ್ಯಾಲ ಇಲ್ಲಿ ಬಂದು ಬಾಳ ಊರಿಗೆ ಬಂದ ಶೆಡ್ಡಿನ್ಯಾಗ ನಿಂತ ಹಾಡಿಕೆ ಮಾಡಿ ರೊಕ್ಕ ಒಯ್ದು ಕೊಳಮಿನ ಬಿದ್ದಿದ್ದಿಲ್ಲ ಹೌದು ಹೌದ್ರಲ್ಲೇ ಕೈಯಾಗ 2 ಉದಕಡಿ ತಗೊಂಡು ಮನ್ಯಾಗ ಅಪ್ಪ ಅಪ್ಪ ಅಂತ ಬೆಳಗಬೇಕು ಒಂದ್ 50 ಲಕ್ಷದ ಚೆಕ್ ಹೋಗಿತಾನ ನೋಡ್ತಿದ್ನಿ ಮನ್ಯಾಗ ಅವ 50 ಲಕ್ಷ ಚೆಕ್ ಹೋಗಿದ್ರೆ ಈ ಮಗ ಇಲ್ಲಿ ಹಾಡ್ಲಕ್ ಬರ್ತಿದ್ದ ಕಾಯಕವೇ ಕೈಲಾಸ ದುಡಿಯಬೇಕು ಹೌದು ಹೌದಲ್ಲ ದುಡದಾಗ ಚತ್ಯಾನ ದುಡದ್ರ ಚಂಜಿ ಮಾಡಿ ಮನ್ಯಾಗಿನ ಒಲಿ ಹೊತ್ತಾವ ಹೌದವ ಒಂದೊಂದು ಟೈಮ್ದೊಳಗೆ ನಮ್ಮ ಹಣಿಬಾರ ಸಿಟ್ಟಿದ್ ನಮಗ ದಕ್ಕಂಗಿಲ್ಲ ಅಂತದ್ರೊಳಗ ಪುಕ್ಕಟ ಉಂಡದ್ ಹೆಂಗ ದಕ್ಕತತಿ ಹೊತ್ತಮ್ಮ ಹಂಗ ದಕ್ಕುದಿಲ್ಲ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದಿ ಅದಕ್ಕೆ ಏನು ಕೇಳತೀನಿ ಏನಂತವ ಬೇಡಿದವ್ರಿಗೆ ಬೇಕಾದ ನೀ ಕೊಡ್ತಿದ್ದೆ ಅಂದ್ರೆ ಹೌದು ಗುಡ್ಡದೊಳಗಿರುವಂತ ಸಣ್ಣ ದೊಡ್ಡ ಮರಗಳಿಗೆ ಎಲ್ಲ ಕಟ್ಟಿ ನೀರ್ ಹಾಕುವಂತ ಪರಮಾತ್ಮ ಅದಾನಂದಿ ನಿಮ್ಮ ಪರಮಾತ್ಮ ಎಲ್ಲರಿಗೆ ಅನ್ನ ನೀಡ್ತಿದ್ದಂದ್ರೆ ಹೌದು ಒಂದು ಟೈಮದೊಳಗೆ ಏನಾದ್ರವ ಕೈಯಾಗ ಒಂದು ಕಪಾಲಿ ಹಿಡ್ಕೊಂಡು ಅವನ ಬಂದ ನಮ್ಮ ಮನಿ ಅಂಗಳಾಗ ಬಂದನ್ರಲ್ಲ ಪರಮಾತ್ಮ ಎಲ್ರಿ ಸ್ವತಃ ಕೈಯಾಗ ಕಪಾಲಿ ಹಿಡ್ಕೊಂಡ ನಿಮ್ಮ ಪರಮಾತ್ಮ ಅನ್ನಪೂರ್ಣನ ಮನಿ ಅಂಗಳಾಗ ಭಿಕ್ಷಾಂದಿ ಹೇಳಿ ಬಂದಿರ್ತಾನ ಬಾಗಿಲು ಹೊರಗೆ ಬಂದು ನಿಂತಾನ್ರಲ್ಲ ಯಾಕ ಸುನ್ನಾಳ ಊರಾಗ ಜ್ವಾಳದ ತೆಪ್ಪಿ ಖಾಲಿ ಆಗಿತ್ತನ ಈ ಕಡೆ ಯಾಕೆ ಬರ್ತಿದ್ಯೋ ತಮ್ಮ ಈ ಕಡೆ ಬಂದು ಹೋಯೋಣ ಅದ ಹಂಗೈತಿ ಹೆಂಗ್ರಿ ನೀಡುದಗದ ನಂದ ಬೇಡುದಗದ ನಿಂದ ಹೌದು ಹೌದಲ್ಲ ನೋಡ್ರಿ ಜಂಗಮ ಆಗ್ಲಿ ಸಾಧು ಆಗ್ಲಿ ಸತ್ಪುರುಷರಾಗ್ಲಿ ಮನಿಗೆ ಜೋಳಿಗೆ ತಗೊಂಡ ಬಂದ್ರ ಅತ್ತಾರ ಏನವ್ರ ಮೊದಲು ಒಂದು ತನ್ನ ನೀಡ್ರಿ ಅಂತಾರಲ್ಲ ಯಪ್ಪ ಅಂದ್ರ ಜೋಳಿಗೆ ಗಪ್ಪ ಜೋಳಿಗೆ ಬರಿ ಆಗಂಗಿಲ್ಲ ಯವ್ವನ ಅನ್ಬೇಕು ಹೌದು ಹೌದು ಅವನ ಅನ್ಬೇಕಲ್ಲ ಹಂಗ ಸೋಮಿಯಿಂದ ಅವ್ವ ಅಂದ ಕಡಿಯಾಕಾಗ ಅಂದ್ರ ನೀನು ಜೋಳಿಗೆ ಬರಿ ಆಗ್ತದ ಹೌದು ಹೌದು ಮತ್ತ ಅದ್ಯಾಕಾದಿತ್ತ ನಮ್ಮ ಅಪ್ಪನ ಅಂದಿ ಅಂದಿ ವರಿಗೆ ಹಚ್ಚಿ ಬಾ ಬರಬರ್ಲೆ ನೀ ಎಲ್ಲದಿ
ಎಲ್ಲಿ ಬೇಕಲ್ಲ ನೀನ ಹೇಳಿದಿ ಹೌದು. ದೇವ್ರಿಗೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ನೀನ ಹೇಳಿ ಹೌದಲ್ಲ ಕೈಯ ಕಾಲ ಕಣ್ಣ ಮೂಗ ಇಲ್ಲದವಂಗ ಏನಂತ ಹೇಳಿ ಕೈ ಮುಗದ ಕಾಯಿ ಬಾಣ ಹಿಡದ ಕಾಯಿ ಹೊಡೆದಿ ಬೇಗ ಬೇಕಲ್ಲ ಇವ ಅವಂಗ ಏನೂ ಇಲ್ಲ ಏನೂ ಇಲ್ಲ ತದ್ರೂಪಗೊಂಡ ಹೆಂಗ ಅವಂಗ ಹೆಂಗ ನೀ ಕಾಯಿ ಹೊಡೆದಿ ಹೆಂಗ ಕೈ ಹೊಡೆದಿ ಹೆಂಗ ಕೈ ಬಾಣ ಕೊಟ್ಟಿನಿ ದೇವ್ರತಿ ಏನು ನೋಡಿ ಕರ್ರದಿ ಹೆಂಗ ಏನ್ ನೋಡಿ ಶಾನೆ ಅದನ್ರಿ ಹಾ ಪಕ್ಕ ಪೇಚಿನಾಗ ಬಂದು ಸಿಕ್ಕದಿ ಮುಂದೆ ಹೆಂಗ್ ಬಿಡುಗಡೆ ಆಗ್ತಿ ಆಗಿದ್ರೊಳಗಿಂದ ದೇವರು ಅಂತ ಕರೆದವ್ರು ಯಾರು ಅದಕ್ಕೆ ನಾವು ಅದನ್ನ ಕೇಳತ್ತೀನಿ ಅಪ್ಪ ಹೌದೌದು. ಅದಕ್ಕೆ ಹೇಳ್ತಾನೆ. ಈಗೇನ್ ಹೇಳತ್ತೀರ ಕವಿಗಳು ಏನಂತವ 6 ಶಾಸ್ತ್ರ 18 ಪುರಾಣ 4 ವೇದ ಹೌದು ಇವ ಎಲ್ಲ ಕೂಗಿ ಕುತ್ತಾವ ದೇವ್ರ ಹೆಸರು ಅಂದ್ರೂ ಸಿಕ್ಕಿಲ್ಲ ಸಿಕ್ಕಿಲ್ಲ ತಮ್ಮ ಹೌದವ ಅದಕ್ಕೆ ಹೇಳಿ. ಅವ್ರಿಗೊಂದು ಮಾತು ಹೇಳಂಟ್ಲೆ ಅದು ಮನಿ ಒಳಗ ತಾಯಿನ ದೇವ್ರತ್ತ ನಾವ್ ಅಂದಿವಲ್ಲ ಹೌದು ಇಲ್ಲತ್ತಾರ ಅವ್ರು ಹೆಂಗ ನೋಡ್ರಿ ತಾಯಿ ದೇವ್ರ ಅಲ್ಲತ್ತ ಅಲ್ಲತ್ರಿ ತಾಯಿಗೆ ಗಂಡ ದೇವ್ರತ್ತ ಮನ್ಯಾಗ ಗಂಡನ ದೇವ್ರತ್ತ ಹೌದು ಹೇಳ್ತಾರ ನನ್ನ ಗಂಡ ಇರ್ಲಿ ಗಂಡ ಮ್ಯಾಲ ಗೋಲಿ ಗುಂಡ ಇದು ನಿನ್ನ ಬಗಜಂಡ ನಿನ್ನ ಗಂಡನ ಸುದ್ದಿ ತೆಗೆದು ಕೊಡು ನಾ ಸಾಕು. ಹೋಲ್ರಿ ಆ ದೇವರಿದ್ದರ ಎಲ್ಲಿ ಅದಾನ ತೋರಿ ತೋರೆ ಅವನ ತೋರೆ ನಿನ್ನ ಕಲಿಸಿದ್ದ ಗುರವಿನ ಆ ದೇವ್ರ ತೋರ್ಸುತ್ತಾನ ಒಪ್ಪೋದಿಲ್ಲ ತಾಳಿದ 3 ಗಂಟಿನ ಸುದ್ದಿ ನಾವು ಕೇಳಿವು ಹೌದಲ್ಲ ಹುಡುಗ ಹುಡುಗಿಗೆ ಲಗ್ನ ಆಗುವಾಗ ಅಕ್ಕಿ ಶೆಲ್ಲೆಗೆ ಅಕ್ಕಿ ಮೈ ಮ್ಯಾಗಿನ ಒಡ್ನಿ ಇರ್ತದೆ ಚುಂಡ್ರಿ ಅಂತ ಹೇಳಿ ಹೌದು ಹೌದ್ರಲ್ಲ ಅದಕ್ಕ ಮತ್ತ ಈ ಹುಡುಗ ಹೊಚ್ಚಿರುವಂತ ಶಾಲಕ್ಕ ಹೌದು ಈದ ಗಂಟು ಹಾಕ್ತಾರಲ್ಲ ಇಲ್ಲಿ ಗಂಟು ಯಾವ್ದೈತಿ ಅಂತ ಕೇಳ್ತಾರ ಅವ್ರ ಮತ್ತೊಮ್ಮೆ ಕೇಳ್ತಾನ್ರಲ್ಲ ಏ ಹುಚ್ಚಪ್ಪ ನಿನಗ ಹುಚ್ಚ ಹಿಡ್ದದ ಹೌದು ಹೌದಲ್ಲ ಆ ಗಂಟು ಯಾಕೆ ಹಾಕ್ತಾರ ಅಂದ್ರೆ ಯಾಕ್ರಿ ಆ ಗಂಟು ಹಾಕಿ ಅಗ್ನಿ ಸಾಕ್ಷಿಯಾಗಿ ಲಗ್ನ ಆಗ್ತಿರ್ತೀಯಲ್ಲ ಹೌದು ಎಷ್ಟ ಕಷ್ಟ ಬಂದ್ರು ಈ ಗಂಟು ಹೆಂಗೀಗ ಪೇರಿ ಹಾಕುತ್ನ್ಯಾಗ ಆದ್ರೂ ಹೆಂಗ ಬಿಚ್ಚಲಾರ್ದ ಗಚ್ಚಿ ಉಳ್ದೈತ್ಲೆ ಹೌದಲ್ಲ ನಿನಗ ನಾನಾ ತರ ಕಷ್ಟ ಬಂದ್ರು ಈ ಹೆಂಗ ಗಂಟು ಪಚ್ಚಿ ಉಳ್ದೈತ್ ನೋಡಿ ಹೌದು. ಹಿಂಗ ಇಬ್ರು ಗಂಡ ಹೆಂಡತಿ ಸಂಬಂಧ ಗಚ್ಚಿ ಉಳಿಲಿ ಬಿಚ್ಚ ಬ್ಯಾಡ್ರಿ ಒಟ್ಟ ಅಂತೇಳಿ ಅಂದ್ ಹೇಳಿ ನೀ ಸುತ್ತ ಹಾಕುವಾಗ ಆದ್ರೂ ಸಹಿತ ನಿಮ್ಮದ ಗಂಟು ಹಾಕಿ ಬಿಟ್ಟಾರ ಆಕಿ ನಿನಗೆ ಗಂಟ ಹಾ ಆಕಿಗೆ ನೀ ಆಕಿಗೆ ಗಂಟ. ಅದಕ್ಕೆ ತಮ್ಮ ಅಕ್ಕಿ ಕಾಳು ಒಗಿಬೇಕಾದ್ರು ತಂಟ ಇರ್ಲಿ ಹೋದ್ ಬಿಡು ಅದಕ್ಕೆ ಹೌದು ಅಕ್ಕಿ ಕಾಳು ಒಗಿಬೇಕಾದ್ರೆ ಸುಮ್ಮ ಒಗದಿಲ್ಲ ಯಾಕವ ಆ ಅಕ್ಕಿ ಕಾಳು ಒಗದಾರ ನಂಟ್ಲೆ ಮನ್ಯಾಗ ಜಗಳ ಐತಂದ್ರ ಒಂದು ಮಾತು ಹೇಳ್ತಾವ ನೋಡಿ ಏನಂತವ ಏನ ಕಾಳಾಗಿ ಗಂಟು ಬಿದ್ದದೀವ ನನಗ ತಾವ್ ಗೊತ್ತ ಗಂಡ ಹೆಣ್ತಿ ಅಂತಾರಲ್ಲ ಸುಮ್ಮ ಅನ್ನಂಗಿಲ್ಲ ಅವ್ರು ಹಂಗ್ಯಾಂಗ್ರಿ ಅಲ್ಲಿ ತಳದಾಗನ ಅಕ್ಕಿ ಕಾಳ ಇವಂಗ ಅಕ್ಕಿ ಕಾಳ ಅವಂಗ ಅಕ್ಕಿ ಕಾಳ ಹಿಂಗ ಆಗ್ಯಾವ ಅವು. ಹೌದು ಹೌದಲ್ಲ ಅಕ್ಕಿ ಕಾಳು ಒಗದಾರಲ್ಲ ಹೋಗದಾರಲ್ಲ ಯಾಕೆ ಒಗದಾರು ಯಾಕೆವ ಹಿಂದಿನ ಹಿಡ್ಕೊಂಡ ಅಕ್ಕಿಗೆ ನೀ ಕಾಳ ನಿನಗ ಅವ ಕಾಳ ಹೌದು. ನಿಮಗ ಬಿದ್ದು ಅಕ್ಕಿ ಕಾಳ ಅಕ್ಕಿ ಕಾಳ ಅಲ್ಲೇ ಅದೇನತ್ತಾರಲ್ಲ ಮದ್ವಿ ಅಂದ್ರದಾಗ ಕಾಳಾಗ್ಯಾವ ಕಾಳಾಗ್ಯವ್ರಲ್ಲ ಅದಕ್ಕ ತಮ್ಮ ಅದ ಗಂಟು ಯಾಕೆ ಹಾಕ್ಯಾರ ಅಂದ್ರೆ ಇಷ್ಟು ಸಂಬಂಧ ಹಾಕ್ಯಾರ ಹೌದು ಹೌದ್ರಿ ಗಂಟು ಹಾಕಿ ಪೇರಿ ಹಾಕೋತ್ನ್ಯಾಗ ಹುಚ್ಚಬಾರದು ಹೌದು ನೀ ತಿರ್ರಗಾಗಿ ಹೆಂಗ ಅದು ಹುಚ್ಚಲಾರ್ದ ಗಚ್ಚಿ ಉಳ್ದೈತಿಲೆ ಹೌದು ಮುಂದ ಜೀವನದೊಳಗ ನಿನಗ ನಾನಾ ತರ ಕಷ್ಟ ಬಂದ್ರು ಈ ಗಂಟು ಹೆಂಗ ಉಳ್ದೈತಿ ಹಿಂಗ ದಂಡಿ ತಕ್ಕ ನೀವು ಗಚ್ಚಿ ಉಳಿರಿ ಅಂತೇಳಿ ಗಂಟು ಹಾಕ್ಬೇಕಾಗಿ ಹೌದು ಹೌದ್ರಲ್ಲೇ ಖರೆ ನಾ ಹೇಳಿದ್ದು ಇನ್ನ ಬಂದಿಲ್ಲ ಹೊರಗೆ ಇದನ್ನ ಹೇಳವಲ್ಲ ನಾವು ಇವ್ ಯಾಕೋ ಹೊರಗೆ ಬರುವಲ್ಲ ತಮ್ಮ ಬರುದಿಲ್ಲ ಹಂಗ ಅದಕ್ಕೆ ಈಗೇನ್ ಹೇಳ್ತಾರೋ ಏನಂದ್ರವ ಅಣ್ಣ ಬಂದ ತಡ್ರಿ ಸಿಗಪ್ಪಣ ಮಾಡುವುದು ನಿಮ್ಮ ದೇವರ ಪಾಲ ಏನೈತಿ ಹೌದು ನಮ್ಮ ಸುಖ ದುಃಖ ನಾವು ನಿನ್ನ ದೇವರದೇ ಎಲ್ಲೈತಿ ಮೂವತ್ತಿ ಬರಬರಿವ ಚತ್ಯಾನ ದುಡದ್ರನ ಮನಿ ನಡಿವಲ್ಲು ಹೌದು ಮೈನ ದೇವ್ರ ಮೇಲೆ ಕೂತ್ರ ಹೆಂಗ್ ನಡಿತೈತಿ ಗೊತ್ತಮ್ಮ ಹಂಗ್ಯಾಂಗ ನಡೀತೈತಿವ ಎಷ್ಟು ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ತಿ ಹೌದು ಕಣ್ಣಿಗೆ ಕಾಣಲ್ದವನು ಏನು ನೋಡಿ ಕರೀದ ಬೇಕಲ್ಲ ಏನು ನೋಡಿ ಕರೀದಿಪ್ಪ ನಾವೇ ದುಡಿಯೋದು ನಾವೇ ಊಟ ಮಾಡುವ ಹೇಳ್ತಾನೆವ ಏನು ಎಷ್ಟ ಮಾಡಿದ್ರು ಜಗತ್ತಿನೊಳಗೆ ತಂದೆ ಅಂದ್ರೆ ಬಹಳ ಶ್ರೇಷ್ಠ ಹೌದು ಹೌದ್ರಲ್ಲ ಜಗತ್ತಿನೊಳಗೆ ತಂದೆ ಅಂದ್ರೆ ಬಹಳ ಶ್ರೇಷ್ಠ ಬಾಳ ದೊಡ್ಡ ತಂದೆ ಶ್ರೇಷ್ಠ ಇದ್ದಂದ್ರ ಹೌದು ತನ್ನ ಜೀವಕ್ಕೂ ಅಂಜಲಾರದ ಡೈರೆಕ್ಟ್ ಹೋಗಿ ನೋಡ್ಬೇಕಲ್ಲ ಮಗನ ಮಾರಿ ಒಳಗ ಏನ್ ನೋಡ್ಬೇಕಾಗಿತ್ರಲ್ಲ
ತಂದೆ ಶ್ರೇಷ್ಠದನತಿಯಲ್ಲನ ಹೌದು. ತನ್ನ ಜೀವಕ್ಕೆ ಹೆದರ್ಲಾರದ ಡೈರೆಕ್ಟ್ ಹೋಗಿ ಪಂಚಾಂಗ ತೆಗಿಲಾರದ ಮಗನ ಮಾರಿ ನೋಡಿದ್ದಿ. ಜಗತ್ತಿನೊಳಗ ಅಪ್ಪ ಬಹಳ ದೊಡ್ಡವ್ರಿ. ಹೌದ್ರಿ. ಇವ ಸುನ್ನಾಳಪ್ಪ ಶ್ರೇಷ್ಠರಿ ಎಲ್ಲಕ್ಕೊಂದು ಹಾದಿ ಹಾದಿರ್ಲ ಇವನ್ ಹಂಗಿಲ್ರಿ. ಇವಂದ್ ಹೆಂಗ್ರಿ ಬಾಯಿಲೆ ಬಡಾಯಿ ಎದರ್ಲೇನು ಲಡಾಯಿ ಅಂದಂಗ ನಡೆದ ದಗದ. ಹಂಗ ಮಾಡ್ಬೇಡ್ರಿ ಮೂರು ಮಂದಿ. ಅಮ್ಮ ಹಾ. ಸತಿಪತಿ ಕೂಡಿದ ಬಳಕ ಮನ್ಯಾಗ ಒಂದು ಮಗ ಹುಟ್ಟಿದ ತಕ್ಷಣ ಹೌದು. ಆ ಮಗನ ಮಾರಿ ನೋಡ್ಬೇಕಾದ್ರೆ ಇವ್ ಸುನ್ನಾಳ ಅಪ್ಪ ಅಪ್ಪ ಏನ್ ಮಾಡ್ತಾನೆ ಅವ? ಮೊದಲ ಪಂಚಾಂಗ ತೆಗೆದು ಬಂದ ಮಾರಿ ನೋಡ್ತಾನ ಅನಕತಕ ನೋಡುದ ಹೌದು ಹೌದು. ನೋಡು ತಾಕತ್ತಿಲ್ಲ ಒಳಗೆ. ಇಲ್ಲ ಇಲ್ಲ. ಅದು ಏನಂತ ಹೇಳಿ ಏನಂತ್ರವ? ಬಾಳ ದಿವ್ಸಿಗೊಂದು ಮಗ ಹುಟ್ಟ್ಯದ್ರಿ ಈ ಪಂಡಿತ್ರ. ಹೌದ್ರಿ. ಮಗನ ಮಾರಿ ನೋಡ್ಬೇಕತ್ತೀನಿ. ಹೌದಲ್ಲ. ಏನ್ರಿ ದೋಷ ಅದು ಐತೆ ನೋಡಿ ಹೇಳ್ರಿ ಮಗನ ಜನ್ಮ ಕುಂಡಲಿ ಒಳಗ. ಹೌದು ಹೌದು. ಅವಾಗ ಪಂಡಿತ್ ಹೇಳ್ತಾನ ಏನಂತವ? ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಗಡು ಒಟ್ಟೆದ. ಹೌದಲ್ಲ. ಖರೆ ನಿನ್ನ ಮಗಂದ ನಿನ್ನ ಮ್ಯಾಲ 3 ತಿಂಗಳ ಪೀಡಾ ಬಂದತಿ, ಒಟ್ಟ ಮಾರಿ ನೋಡ್ಬೇಡ ಅಂದ. ನೋಡ್ಬೇಡ ಅಂದ. ಏನಾದ್ರು ಮುಂದೆ ಅವಾಗ ಏನಂದ್ರೆ ಸುನ್ನಾಳ ಅಪ್ಪ ಏನಂತಾನು? ಈ ಮಗಂದ ನಾ ಜರ್ಕರ್ ಲೌಕರ್ ಮಾಡಿ ನೋಡಿ ಅಂದ್ರ ಏನಾಗ್ತದವ? ನನ್ನ ಹತ್ತುಟ್ಲೆ ಹೋದ ಕುನಿಯಾಗಿತ್ತು ಬರ್ತಾರ ಅಂತೇಳಿ 3 ತಿಂಗಳ ತಕ ಮಗನ ಮಾರಿ ನೋಡದ್ ಬಿಟ್ಟ. ನೋಡ್ದು ಬಿಟ್ರಲ್ಲ ಆಪಿದ್ದಾವ ಅಪ್ಪ ಅಪ್ಪಗ ಪೀಡಾ ಬಂದತಿ. ಅಪ್ಪ 3 ತಿಂಗಳ ಮಾರಿ ನೋಡದ್ ಬಿಟ್ಟ. ಅಪ್ಪಗ ಪೀಡಾ ಬಂದಂಗೆ ಅವಾಗ ಪೀಡಾ ಬಂದತಿ ಅಂತ ಹೇಳಿ ಅವನು ಜರ್ಕರ್ ಈ ಮಗನ ಮಾರಿ ನೋಡೋದ್ ಬಿಟ್ಟಿದ್ದಳಂದ್ರ ಬಳ್ಳಾವ್ರ ಊರಿಗೆ ಬರ್ತಿದ್ದನ್ರಿ ಇವ್ ಮಗ ಹಾಡಿಕೆ ಮಾಡ್ಲಕ್ಕಿಂದ ಕೈಯಾಗ ಡಬ್ ಒಟ್ಟಿನ ಬರ್ತಿದ್ದಿಲ್ಲ ಶೆಟ್ರದು. ಒಟ್ಟೆ ನೋಡದಿದ್ದಿಲ್ಲ ಇವನು ಮಾರಿನೇ. ಏ ಹಂಗಿಲ್ಲ ಉತ್ತಮ. ನೀ ಬೆಳೆಸುವಂತ ದೇವ್ರ ಇದು ಸ್ವಾರ್ಥಿ. ಏನು ಸ್ವಾರ್ಥಿ? ನೀ ಬೆಳೆಸೋ ದೇವ್ರ ಸ್ವಾರ್ಥಿ. ಸ್ವಾರ್ಥಿ ಹೆಂಗಪ್ಪ ಅಂದ್ರೆ ಭಕ್ತರ ಕಟ್ಟಿದ ಗುಡಿ ಒಳಗೆ ಹೋಗಿ ತಾಕೊಂಡ್ರಲಕ್ಕ ನೋಡ್ತತಿ ಇದು ಸ್ವಾರ್ಥಿ. ಸ್ವಾರ್ಥಿ. ಆದ್ರ ತಾಯಿ ಹಂಗಲ್ಲ. ಹೆಂಗವ? ತನ್ನ ಗರ್ಭದ ಗುಡಿ ಒಳಗ ಮತ್ತೊಂದು ಜೀವಕ್ಕೆ ಜನ್ಮ ಕೊಟ್ಟು 9 ತಿಂಗಳ ತನ್ನ ಗರ್ಭ ಗುಡಿಯಾಗಿಟ್ಟೆ ರಕ್ತದ ಅಭಿಷೇಕ ಮಾಡಿ ಕಳ್ಳಿನ ಮಾಲಿ ಮಾಡಿ ಕೊಳ್ಳಾಗ ಹಾಕಿ ತನ್ನ ಜೀವದ ಹಂಗ ಹರಿದ ನಿನಗ ಜನ್ಮ ಕೊಡ್ತತಿ. ಜಗತ್ತಿನೊಳಗ ತಾಯಿನ ಬಿಟ್ಟ ಅನ್ಯ ದೇವರಿಲ್ಲ. ಅನ್ಯ ದೇವರು ಇಲ್ಲ ತಮ್ಮ. ಅದಕ್ಕೆ ಹೇಳ್ಯಾರ ಎಂತಿಂತ ಹರಿಹರ ಬಂದ ತಾಯಿ ಪಾದಕ್ಕೆ ಶರಣಾಗ್ಯಾರ. ನಮೋ ನಮೋ ಅಂತ ನಮೋ ನಮೋ ಅಂದಕಿ ಕಾಲಿಗೆ ಬಿದ್ದು ಒದ್ದಾಡ್ಯಾರ. ಅಂತವ್ರು ಬಂದ ಶರಣಾಗ್ಯಾರತ್ತ. ಇವ ನೋಡ್ರಿ ನಿನ್ನೆ ಹುಟ್ಟಿಂದ ಕಣ್ಣು ತೆರದ ನಮ್ಮ ಅಪ್ಪ ದೊಡ್ಡ ಅಪ್ಪ ದೊಡ್ಡ ಮತಿ ಏನ್ ಮಾಡ್ಯಾನಪ್ಪ? ಏನ 3 ಮಂದಿ ಕೆಬ್ಬಣ ಬುಟ್ಟಿ ಅಂತ ಬಿದ್ದರಿ ರಪಕ್ಕತ್ತ ತೆಳಗ. ಅದಕ್ಕೆ ಒಂದು ಮಾತು ಹೇಳ್ರು, ಜೀವ ಎಕ್ಕಡಿದ ಬಂದ ಸೇರೈತಿ ಎಕ್ಕಡಿದ ಹೋಗೈತಿ ಅಂತ ಹೇಳಿ ಪಶ್ಚಿಮ ದ್ವಾರದಿಂದ ಜೀವ ಬಂದೈತ್ರಿ. ಹೇಳ್ತಾನ್ರಿ ಏನೋ ನೆತ್ತಿ ದ್ವಾರದಿಂದ ಬಂದು ಕೂಡ್ಕೋತದ ಒಳಗೆ. ವಿಚಾರ ಮಾಡ್ರಿ ಅವ ಏನ್ ಹೇಳತ್ತೇನೋ ನೆತ್ತಿ ದ್ವಾರದಿಂದ ಕೂಡೈತಿ. ನೆತ್ತಿ ಯಾವಾಗ ತಯಾರಾತು? ಯಾವಾಗವ? ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ದೋಯ್ತು ಮನಿ ಆಗ್ಬೇಕು ಮೊದಲ. ಮನಿ ಈಗ ನಾವು ಬಂದೀವಪ್ಪ ಇಲ್ಲಿ. ಬಂದ ತಕ್ಷಣ ಕಮಿಟಿ ಅವ್ರಿಗೆ ಕೇಳಿದ ತಕ್ಷಣ ಅವ್ರು ಹೇಳ್ರಿ ಏನಂತವ? ದೊಡ್ಡದು ನಾವು ಛತ್ ಹೊಡೆದಿವ, ನೀವು ಪೂಜೆ ಮಾಡ್ಕೊಳ್ಳೋದಾದ್ರೆ ಹೋಗ್ರಲ್ಲಿ ಛತ್ ಐತಿ, ಛತ್ತಿನ ಬಡ್ಡಿ ಕೂತು ಪೂಜೆ ಮಾಡ್ಕೋರಿ ಪತ್ರ ಶೆಡ್ನ್ಯಾಗ ಅಂತ ಹೇಳ್ರಿ. ಇದು ಶೆಡ್ ಐತಿ, ಒಳಗ್ ಕೂತು ಪೂಜೆ ಮಾಡಿವ್ರಿ. ಶೆಡ್ ಇರ್ಲಿಕ್ಕಂದ್ರೆ ಏನ ಸುಡ್ಗಾಡ್ದಾಗ ಪೂಜೆ ಮಾಡ್ತಿದ್ದೇನ? ಎಲ್ಲಿ ಮಾಡ್ತಿದ್ದೋ? ಹಂಗ ನೋಡ್ತಮ್ಮ, ಈ ಶರೀರ ಅನ್ನುವಂತ ಮನಿ ತಯಾರಾದ ಬಳಕ ಹಿಂದಾಗಡೆ ದನಿ ಹೊಕ್ಕ ನೀ ಒಳಗೆ ದನಿ ನೀ ಹಿಂದಾಗಡೆ ಅವ ಮೊದಲ ನಾ ಹಿಂದಾಗಡೆ ನೀ ಮೊದಲು ನೀ ಎಲ್ಲಿದ್ದಿ? ನೀನ ಹೇಳಿದಿ ನೆತ್ತಿ ದ್ವಾರದಿಂದ ಬಂದು ಕೂಡೇನೆ ಹೇಳಿ ನೆತ್ತಿ ತಯಾರಾಗಬೇಕಾದ್ರೆ ಕೈಯ ಕಾಲ ಕಣ್ಣ ಮೂಗ ಮೊದಲು ಮನಿ ಆಗಿರ್ಬೇಕಲ್ಲ. ಮನಿ ಆದ್ಬಳ ಕೈ ಹಿಂದಾಗಡೆ ಬಂದು ಹೊಕ್ಕದಿ ಅಂದ್ರೆ ಹೆಂಗ? ಮೊದಲ ಪಿಂಡ ಆಮೇಲೆ ಪ್ರಾಣ, ಮೊದಲ ಪ್ರಪಂಚ ಪಾರಮಾರ್ಥ ಜಿಂದಗಿ ಬಂದಗಿ. ಮೊದಲನ್ನ ಹಿಂದಾಗಡೆ ನೀ ಒಂದೊಂದು ಮೆಟ್ಲ ಅದಾವ ಕಿವು ಬೇ ಬಂದ್ರಕೆ ಬಚ್ಚೆ ಸೋಮ ಬ್ಯಾನ್ ಹತ್ತು ಗುಳು ಹಚ್ಚ ನೋಡಿ ಎಂಟ್ರದಾರ. ನಾ ಅದನ್ನ ಮಾಡೇನಿ, ನಾ ಇದನ್ನ ಮಾಡೇನಿ. ನಿಮ್ಮ ಅವುಗಳು ಏನು ಮಾಡ್ಯಾರು, ನಿಮ್ಮ ಅವುಗಳು ಏನು ಮಾಡ್ಯಾರು? ಜಗತ್ತಿನೊಳಗ ಗಂಡ ಬಾಳ ದೊಡ್ಡವ, ಅಪ್ಪ ಬಾಳ ದೊಡ್ಡವ. ನಿನಗ್ ಗೊತ್ತಿಲ್ಲ ಮಸೀಬ್ನಾಳ ಪದ್ಧತಿ ಹೆಂಗ? ವಿಶೇಷ ನಿತ್ತ ಭಾಷಣ ಮಾಡಂಗಿಲ್ಲ ನಮ್ ಕಡೆ.
ಇಲ್ಲಿದಿಲ್ಲ ತಯಾರು ಮಾಡೋದು ಅಂದ್ರೆ ಹೆಂಗ ಹೆಂಗವ ಬಾವಿಯಾಗಿ ನೀರು ಬಳಿಚಿರು ಮತ್ತ ಜರಿ ಹಂಗ ತುಂಬಬೇಕದು ಹೊತ್ಕೊಂಡು ಬಿಡೋದು ಹೌದು ಹೌದ್ರಲ್ಲ ಜರಿ ಇದ್ದಂಗ ಹೌದು. ಇದು ಇನ್ಕ ತಕ್ಕ ನೀ ಏನ್ ಕೇಳಿದೆ ಅದ್ರ ಸುದ್ದಿ ಆತ ಆಯ್ತ್ರಲ್ಲ ಏನ ಹೊಳ್ಳಿ ಕೇಳಿ ಅಂದ್ರೆ ನಮಗ ಏನಂದ್ರಿ ಲಕ್ಷ್ಮಿ ತುರ್ಬಿ ಏನಾತು ಹಾ. ಸರಸ್ವತಿ ಮೂಗ ಏನಾತು ಹೌದಲ್ಲ ಆ ಸೂರ್ಪನಕ್ಕಿ ರಾವಣ ತಂಗಿ ಸೂರ್ಪನಕ್ಕಿದ ಮೂಗ ಕತ್ತರಿಸಿ ಬಿದ್ದೈತಿ ಹೌದು ಅದು ಯಾವ ಜಾಗನ್ಯಾಗ ಐತಿ ಹಾ, ಹಾ. ಪ್ರಶ್ನೆಗಳ ಮ್ಯಾ ಪ್ರಶ್ನೆ ಕೇಳತ್ತೇರು ಕೇಳತ್ತಾರ ಯವ್ವ. ಇದು ಅಲ್ಲದ ಜಗತ್ತಿನೊಳಗ ಗಂಡ ಬಹಳ ದೊಡ್ಡ ನಾವು ಗಂಡ ಮೆಟ್ಟಿಗತ್ತ ಅಂತ ಹೇಳತ್ತೇರು ಹೌದು ಹೌದ್ರಿ ಮತ್ತ ಜೀವ ಬಹಳ ದೊಡ್ಡದ ಹಾ. ಜೀವ ಹೆಚ್ಚಿಂದ ಹೇಳತ್ತೀವಿ ಹೇಳ್ತಾನೆ ಯವ್ವ. ಒಳಗ ಜೀವ ಇತ್ತಂದ್ರ ಮಾತಾಡ್ಲಕ್ ಬರ್ತೈತಿ ಜೀವ ಇರ್ಲಿಕ್ಕ ಮಾತಾಡ್ಲಕ್ ಬರಂಗಿಲ್ಲ ಅಂತ ಹೇಳ್ತಿ ಅಂತ ಹೇಳ್ತಾನೆ ನಿತ್ತ ಭಾಷಣ ಮಾಡಿ ಮಂದಿಗೆ ಬೇಸರ ಆಗೋದು ಬೇಡ ಬೇಡ, ಬೇಡ. ನಿನ್ನ ಪ್ರಶ್ನೆದ ಉತ್ತರ ತಗೊಂಡು ಹೋಗ್ತಮ್ಮ ನೀನು ಊರಿಗೆ. ನೋಡಿ ಇಲ್ಲಿ ಹಾಡಿ ಊರ ಮಂದಿಗೆ ಕೈಕಾಲು ಬಿದ್ದು ತಿರುಗಾಡಿ ಹೇಳ್ರಿ ಯಾರು ಕೊಡುವಲ್ರ ಹೌದು ಹೌದಲ್ಲ ನಿನ್ನ ನಂಬಿ ಬಂದನೆ ಹೇಳಿ ಅಂದ ಹಾಗ ಸೀತೆ ಮನೆಗೆ ಹೋದ 7 ಬಾಗಿಲು ಅಚ್ಚಿ ಕಡೆ ಮೆಟ್ಟಿ ತಕ್ಕಿ ಕಾಲಿಗೆ ಬಿದ್ದು ಹೋಗಿ ಹಾ ಹಾ ಏನಂತ ಕೇಳ್ತಾನು ನಿನ್ನ ನಂಬಿ ಬಂದ ನೀವ ಹೌದ ನಿನ್ನ ನಂಬಿದವ್ರಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳ್ಯಾರು ಹೇಳ್ಯಾರು ಮಠ ಕಟ್ಟಬೇಕಂತ ಜಾಗ ಇಸದು ಕೊಡ್ಬಾ ಅಂದ ಅವಾಗ ಏನಂತ ತಾಯಿ ಮತ್ತ ಇವ್ ಸುನ್ನಾಳದವಾಗ ಏನು ಇದ್ದೋ ಏನು ಸತ್ತಿದ್ದೋ ಇವ್ ಮಗ ಏ ಹೋಗಬೇಡ ನೀ ಹೆಂಗಸ್ರ ಕಡೆ ಅನ್ಬೇಕು ಏ ಇವ ಅನ್ಬೇಕಾಗಿತ್ತಲ್ಲ ಸೂರ್ಯ ಇವ ಹಂಗ ಅನ್ಲಿಲ್ರಿ ಇವ ಮತ್ತೇನಂತಾನ್ರಿ ಶೀಘ್ರ ಸಾಕಾಗೈತಿ ಅಂದ ನೀವು ಹೌದು ಹೌದಲ್ಲ ಭಾರಿ ಜೇಟಿ ಇದ್ದಂಗ ಇದ್ದಟ್ಟೆ ಹರ್ಕೊಂಡು ಬರ್ತ ಅನ್ನೋದು ಹೌದು ಅವಾಗ ಏನಾತವ ಸ್ವತಃ ತಮ್ಮ ಹಾ, ಓಡಿ ಬಂದು ಹೇಳ್ತಾನ ಏನಂತ ಜಾಗ ಇಸದು ಕೊಡ್ಬೇಕಂದಾಗ ಹಾ, ಐದು ಹೆಡಿ ಸರ್ಪದ ರೂಪ ತಾಳಿ ತಾಳಿ ಬೆನ್ನ ಹತ್ತಿ ಬಂದ ನಡಿ ಮುಂದ ಹೌದಲ್ಲ ಇದೇನು ದೊಡ್ಡದಾಗದ ನಡಿ ಜಾಗ ಇಸದು ಕೊಡ್ತಾನತಿ ಬೆನ್ನ ಹತ್ತಿ ಬಂದಾಗ ಅವಾಗ ಏನಾತ್ರಿ ಪ್ರತಿ ಒಂದು ಮನ್ಯಾಗ ಹೋಗಿ ಹೆಡಿ ತಗದ ಅಂಜಿಕೆ ಹಾಕಿ ಹೊರಗೆ ಬರ್ಲಾತ್ತಳ ಊರ ಮಂದಿ ಗಾಬರಿಯಾಗಿ ಅವಾಗ ಏನ್ ಮಾಡ್ತಾರೆ ಅವ ಚಿಕ್ಕೈ ಮುತ್ತಿಯಾಗಿ ಹೇಳ್ತಾರಿಪ್ಪ ಹಾ, ಎಲ್ಲಿ ಜಾಗ ಕೇಳ್ತಿ ಕೇಳಿದರೆ ಕೊಡ್ತೀವಿ ಖರೆ ಹೌದು ಮೊದಲು ಇದನ್ನ ಸರ್ಪ ಊರಾಗಿಂದ ಹೊರಗೆ ಹಾಕ ಅವಾಗ ಏನಾತವ ಅಂದಾಗ ಚಿಕ್ಕೈ ಮುತ್ತಿ ಅಂದ ಮತ್ತೆ ಜಾಗ ಸಿಕ್ತಲ್ಲ ಹೌದಲ್ಲ ಯವ ನೀ ನಡೀನಿ ಹೆಂಗ ಬಂದದ ಹೆಂಗ ಅಂದ ನಡಿ ಅಂದಾಗ ತಾಯಿ ಏನ್ ಹೇಳ್ತಾಳೆ ಅವ ಹಾಕ್ಯತ್ತಾಳು ಏ ಮಗನ ಹಾ, ಬಾ ಅಂದಾಗ ಬರ್ಲಾಕ್ ಹೋಗಂದಾಗ ಹೋಗ್ಲಕ್ಕೆ ನಿನ್ನ ಮನಿ ಹಾಳು ಮಾಡಿಯೋ ನನ್ನ ಹೌದು ಬಾ ಅಂದದಿ ಬಂದನಿ ಬಂದಿನಿ ಜಾಗ ಬೇಕಂದಿ ಇಸದು ಕೊಟ್ಟನಿ ಕೊಟ್ಟಿನಿ ಹೋಗ್ತಾನ ಕರೆ ಹಂಗ ಹೋಗಂಗಿಲ್ಲ ಮತ್ ಹೆಂಗ ನಿನಗ ಜಾಗ ಇಸದ ಕೊಟ್ಟನಿ ಅನ್ನೋ ಹಂಗ ಹಾ, ನನಗೊಂದು ಏನ್ರಿ ನೀ ಕೂನ ಕೊಟ್ಟಿ ಹೌದ್. ನಿನ್ನ ಬಿಡ್ತಾನ ಬಿಡ್ತನು ನಿನ್ನ ನುಂಗುತ್ತನ ತೇಳಿ ಅವತಾರ ತಾಳಿ ನಿತ್ತಾಳ ಹೌದು ಹೌದ್ರವ ಅದಕ್ಕೆ ಮುಂದೆ ಏನಾತಮ್ಮ ಏನಾತ್ರವ ಅಲ್ಲಿಗೆ ಇಲ್ಲಿಗೆ ಅವತಾರ ತಾಳಿ ಕಿತ್ತಿದಾಳ ಕೇಳೋ ಹೌದವ ನಮ್ಮ ಮಸಬಿನಾಳ ಗ್ರಾಮದವ್ರ ಬಂದಾರೋ ಈಗ ಮುಂದೆ ಕಟ್ಟು ತಡಿ ನೀ ಅಲ್ಲ ನಾನು ಜೋಡಿ ಚಲೋ ಹೆಂಗ ನಾವು ಲೆಕ್ಕ ಹಿಡಿತೈತಿ ತಮ್ಮ ಹಾ ಅದಕ್ಕೆ ಅವರು ಒಂದು ಮಾತು ಹೇಳತ್ತಾರು ಏನಂತವ ಜಗತ್ತಿನೊಳಗಿದ ದೇವ್ರ ಸುದ್ದಿ ಆತಲ್ಲ ಆಯ್ತಲ್ಲ ಇನ್ನು ಜಗತ್ತಿನೊಳಗ ಗಂಡ ಬಹಳ ದೊಡ್ಡವ ಹಾ ಬಹಳ ದೊಡ್ಡವ ಗಂಡ ಗಂಡ ಹೆಂಗ ದೊಡ್ಡವ ಹೇಳ್ರಿ ಮಾಡ್ಕೊಂಡು ಹೆಣ್ತಿನ ಮೆಟ್ಟಿಗೆ ಹಸ್ತಾನು ಜಗದಾಗ ಗಂಡ ಬಹಳ ದೊಡ್ಡವ ಹೌದು 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 ಈ ಲೆಕ್ಕ ಈ ಹೇಳತ್ತೇರು ಕಡೆ ಹೇಳ್ರಿ ಹಂಗೆ ನಿಲ್ಲತ್ತಮ್ಮ ಹೇಳ್ರಿ ನೋಡು ಗಂಡ ಇದ್ರೆ ಇರ್ಬೇಕಂತವ ಹೆಂಗಿರ್ಬೇಕು ಮಾಡ್ಕೊಂಡು ಹೆಣ್ತಿನ ನೆರಿ ಮಗಲಾನವಾಗಲಿ ಹಾ, ಹಾ. ಪರ ಪುರುಷ ಆಗಲಿ ಯಾರೇ ಆಗ್ಲಿ ಕಾಮ ದೃಷ್ಟಿದಿಂದ ಬೆನ್ನು ಹತ್ತಿದ್ದಂದ್ರೆ ಏನ್ ಹತ್ತಿದ್ರ ಆಕೆಗೆ ಚುಡಾಸ್ತಿದ್ದಂದ್ರೆ ಅದು ಯಾಕೋ ಮಗನ ಅಂತ ಕೇಳು ತಾಕತ್ತ ಗಂಡನಲ್ಲಿ ಇರಬೇಕು ಅವ ಕರೆಯದ ಗಂಡ ಅವನಿಗೆ ಮತ್ತೆ ಈ ಗಂಡ ಹೆಂಗವ ಇವ ಗಂಡ ಹಂಗ ಅಲ್ಲಡ್ರಿ ಈ ಗಂಡ ಹೆಂಗ್ ಸುನಾಳ್ದು ಇದನ್ನೇನ ಬೆಂಕಿ ಹಚ್ತೇನೆ ಇದು ಗಂಡನ ಏನ್ ಮಾಡ್ತೀವಿ ನೋಡು ಇದು ಗಂಡ ಹಂಗೆ ಅಲ್ರಿ ಇದು ಮತ್ತೆ ಹೆಂಗ್ರಿ ಹಂಗಂಗಾದ್ರೆ ಮಂದಿ ಹೊಲದಾಗ ಡೆಬ್ಬಿ ಬಾರಿಸಿ ಗುಬ್ಬಿ ಹಾರಿಸು ಗಂಡದ ಮೆಟ್ಟಿ ಹಚ್ಚು ಗಂಡ ಅದು. ಹಂಗ ಮಾಡ್ಬ್ಯಾರು ಇದು ದ್ರೌಪದ ಅಂತೂ ಎಲ್ಲರಿಗೂ ಗೊತ್ತೈತಮ್ಮ ಹೌದು ಹೌದ್ರಲ್ಲ ಒಂದು ಮಾತು ಹೇಳಿದ್ಲ ಏನಂತ್ರಿ ಮನಿ ಒಳಗ್ ಗಂಡಿದ್ರ ಮಕ್ಕಳಾಗ್ತಾವ ಹೌದು ಹೇಳಿದ್ರ ಗಂಡಿದ್ರ ಸಂಸಾರ ಉದ್ಧಾರ ಆಗ್ತೈತಿ ಹೌದು ಗಂಡನ ಮನಿಗೆ ಬಂದ್ ಬಳಕ ಆಗತೈತಿ ಹೌದ ಹುಚ್ಚ ಹಿಡ್ದೈತಿ ನಿನಗೆ ಹುಚ್ಚ ಹಿಡ್ದೈತ್ರಲ್ಲ ಅಲ್ಲದ ಕೆಲಸ ಮಾಡಿಳಂದ್ರ ತಮ್ಮ ಹಾ. ಹೆಂಡತಿ ಸುಮಾರ ಅಂತ ಹೇಳಿದಿ ಹೌದು ಮತ್ ಸ್ವತಃ ಗಂಡನ ಮಾಡ್ಲಕ್ ಹಸ್ತಿದ ಅಂದ್ರೆ ನಿನ್ ಏನ್ ಮಾಡ್ಬೇಕು ಇದ್ರಾಗ ಈಗ ಆ, ಇಲ್ಲಿ ಹೇಳಿ ಏನ್ ಹೇಳ್ತಿ ಪಾಂಡುರಾಜನ ಸುದ್ದಿ ಓದಿದ್ಯೋ ಇಲ್ಲ ಏನು ಓದಿ ಹೇಳ್ಬೇಕು ನಿನಗ ಏ ಇವ್ ಓದಿಲ್ಲ ಇವ ತಮ್ಮ ಹಾ. ಸ್ವತಃ ತನ್ನ ಕೈಲೇ ಮಕ್ಕಳ ಆಗ್ಲಾರ್ದಕ್ಕಾಗಿ ಹಾ. ಬ್ಯಾರೆದವ್ರ ಮಂತ್ರ ನುಡಿಲಕ್ಕ ಹಚ್ಚಿ ಮನಿ ತುಂಬ ದೀಪ ಹಚ್ಕೊಂಡ ಮಗ ಇವ ಏ ಕರೆ ಐತ್ರಲ್ಲ ಅಂದ್ರೆ ಹೆಂಗ ಹೆಂಗವ ತಮ್ಮ ಹೊಲ ಮಂದಿ ಕುಡಿದು ಮಂದಿ ಹೊಲದಾಗ ತಾವುಗಳೇ ಹೊಡಿದು ಹಂಗ ಮಾಡ್ಬೇಡ್ರಿ ಮೂರು ಮಂದಿ ಮಾಡಬೇಡ ಮಾಡ್ಬೇಡ ಹಂಗ ಅಲ್ಲ ನಿನಗೆ ಬಾಳ ಒಡದ್ ಹೇಳ್ತೀನಿ ಖರೆ ಬ್ಯಾಡ್ರಿ ಬ್ಯಾಡ ಶಾನ್ಯಾರದಾರು ಹಿರಿಯರದಾರು ತಿಳ್ಕೊಂಡವ್ರ ಮನಸ್ಸಿಗೆ ತಿಳ್ಕೊತಾರೆ. ಒಡದ್ ಹೇಳೋದ್ರೊಳಗ ಅರ್ಥ ಇಲ್ಲ ಈಗ ಅಪ್ಪ ಬಾಳ ದೊಡ್ಡವ ಅಂತ ಹೇಳತ್ತೆ ಹೇಳ್ತಾರೆ. ನಡಿಲಿ ತಮ್ಮ ನೋಡ್ರಿ
ಬಿಚ್ಚಿ ಕುಣಿಲಾಕತ್ತ ಯಾವಾಗ ಜಡಿ ಬಿಚ್ಚಿ ಭೂಮಿಗೆ ಬಡದ ವೀರಭದ್ರ ಹುಟ್ಟಿ ಬಂದ ಹೌದು. ವೀರಭದ್ರ ಕೇಳ್ತಾನಿಯಪ್ಪ ನನ್ನ ಜನನ ಏನ ಕಾರಣಕ್ಕಾಗ್ಯದ ಹೇಳಂದಾಗ ಅವಾಗ ನಮ್ಮ ಮಾವದನ ದಕ್ಷಾಬ್ರಹ್ಮನ ವದ ಮಾಡಿ ಬರೋದೈತಿ ಹೌದ. ಅದಕ್ಕ ನಿನ್ನ ಜನನ ಮಾಡ್ಬೇಕಾಗೈತಿ ಅಂದಾಗ ಮುಂದೆ ಏನಾಯ್ತವ ಆಯ್ತಳ ಹೇಳಿ ದಕ್ಷ ಯಾವ ವೀರಭದ್ರ ನಡೆದ ಹೌದು ಅಡ್ಡ ಅಗ್ನಿದೇವ್ ಬಂದ್ರಲೆ ತಿಳಿದೋ ತಿಳಿಲಾರ್ದೋ ತಪ್ಪಾಗೈತಿ ಬ್ಯಾಡ ಬಿಡೋ ವೀರಭದ್ರ ಅಂದ್ರು ಕೇಳಿಲ್ಲ ಹೌದು ಹಿಡದ ನಾಲಿಗೆ ಕಿತ್ತಿದ ಕೆತ್ತಿದ್ರಲ್ಲ ನಾಲಿಗೆ ಮುಂದೆ ಏನಾತ್ರಿ ಸೂರ್ಯದೇವ ಅಡ್ಡ ಬಂದ್ರಲೆ ಏನ್ ಮಾಡಿತ್ತಮ್ಮ ಏನ್ ಮಾಡಿದ್ರಿ ಹಿಡದ ಹಲ್ಲು ಮುರ್ರದ ಹೌದು ಹೌದು ಅವಾಗ ಎಲ್ಲ ಗಂಡಾಳ ಕೂತು ವಿಚಾರ ಮಾಡ್ಲಾಯ್ತು ಏನಂತ್ರಿ ಯಾಕಂದ್ರೆ ಈ ಗಂಡ ಮಗ ವೀರಭದ್ರ ಒಂದು ಗಂಡಸ ಮಗನ ನಾವು ಗಂಡ ಮಕ್ಕಳ ಹೌದು ಅವ್ರಿಗೆ ಕರುಣೆ ಬರುದಿಲ್ಲ ಗಂಡಿ ಕರುಣೆ ಬರುದಿಲ್ಲ ನೀವು ಹೆಣ್ಮಕ್ಳ ಇರ್ತಿದಿ ಅಂದ ಲಕ್ಷ್ಮೀ ಸರಸ್ವತಿ ನೀವು ಹೋಗ್ರಿ ನಮ್ಮ ನೀವ ಹೋಗಿ ಬಿಡಿಸ್ರಿ ಬಿಡಸರಿ ಅಂದಾಗೆ ಮೊದಲ ಲಕ್ಷ್ಮಿ ಬಂದಳ ತಮ್ಮ ಹೇಳ್ತಾಳ ಹೌದು ವೀರಭದ್ರ ಬಿಡಪ್ಪ ತಿಳಿದು ತಿಳಿಲಾರ್ದು ತಪ್ಪಾಗೈತಿ ಬ್ಯಾಡ ಬಿಡಪ್ಪ ಹಂಗ ಹೋಗಬೇಡ ಹೊಡಿಬೇಡ ಅಂದ್ರು ಕಾಸು ತಂದಿದಾನ ಹೊಡಿಬೇಡ ಅಂದ್ರೆ ಕೇಳಿಲ್ಲ ಇಲ್ಲ ತಾಯಿ ನಾನು ಅವನ ಮರ್ದನ ಮಾಡೋದಕ್ಕ ಜನನ ತಾಳಿ ಬರ್ಬೇಕಾಗೈತಿ ಅಂದಾಗ ತನ್ನ ತಲವಾರದಿಂದ ಹಾರಿಸಿದಾಗ ತಮ್ಮ ತುರುಬ್ ಹೋಗೈತಿ ಆ ತುರುಬ್ ಏನಾಗೈತಿ ಅಂತ ಕೇಳ್ತಾರ ತಮ್ಮ ನಮಗ ತಿಳಿದಟ್ಟ ನಮಗ ಗುರು ವಿದ್ಯಾ ಕೊಟ್ಟಟ್ಟ ಹೇಳ್ಬೇಕಾಗೈತಿ ಎಷ್ಟೋ ಶಾಸ್ತ್ರ ಒಳಗೆ ಹೇಳ್ತತಿ ದೊಡ್ಡ ದೇವಸ್ಥಾನದೊಳಗೆ ಪಾಲಿಕಿ ಒಳಗಾದ ಲಕ್ಷ್ಮೀ ತುರುಬ ಚೌರಿಯಾಗಿ ಉಳದೈತಿ ಚೌರಿಯಾಗಿ ಅಂದ್ರೆ ಇನ್ನಾದ್ರು ಗಾಳಿ ಬೀಸ್ತಾರ ನೋಡು ಪಾಲಿಕಿ ಮುಂದೆ ಏನು ಗಾಳಿ ಬೀಸ್ತಾರಲ್ಲ ಅದ ಚೌರಿ ಲಕ್ಷ್ಮೀ ತುರುಬ ಆಗೈತಿ ಅಂತ ಹೇಳಿ ಹಿಂಗ ಶಾಸ್ತ್ರ ಹೇಳ್ತದೆ ಏನ ಸರಸ್ವತಿ ಮೂಗ್ ಹೋಗೈತೆ ಮಾರಿ ಮೇಗಿನ ಮೂಗ್ ಹೋಗಿಲ್ಲ ತಮ್ಮ ಏನು ಮಾರಿ ಮೇಗಿನ ಮೂಗಂತೂ ಹೋಗಿಲ್ಲ ಅಲ್ಲಿ ಹೋದದ್ದು ಯಾವ ಶರೀರ ಒಳಗೆ ಆಕಿ ಶರೀರ ಒಳಗಿನ ಹಂಗಂದ್ರ ಎದಿ ಮೇಗಿನ ಮೂಗ್ ಹೋಗ್ಯಾವ ಮಾರಿ ಮೂಗ್ ಹೋಗಿಲ್ಲ ಎದಿ ಮೂಗ್ ಹೋಗ್ಯಾವ ನಡ್ಲಿ ಅಡ್ಡ ವೀಣ ಹಚ್ಚಿಡ್ಬೇಕಾಗೈತಿ ಅಮ್ಮ ಅದಕ್ಕ ಎದಿ ಮೂಗ್ ಹೋದದಕ್ಕಾಗಿ ಎಲ್ಲಾ ದೇವಾನು ದೇವತೆಯರು ಕೂತು ವಿಚಾರ ನಡೆಸ್ಯಾರ ಏನಂತ ಹೇಳಿ ಎದಿ ಮೂಗ್ ಹೋಗ್ಯಾವ ಅಂದ್ರೆ ಇದಕ್ಕೊಂದು ನಾ ಎಲ್ಲಿ ಹೋಗ್ಯಾವ ಅಲ್ಲಿ ಕೂನಾನು ಇಡ್ಬೇಕು ಅದ ಮುಂದ ಅವ್ ಚಾಜಕ್ಕೂ ಬರ್ಬೇಕು ಅಂದಾಗ ಅದಕ್ಕ ತಮ್ಮ ಅವ ಎದಿ ಮೂಗ ಸದ್ದಕ್ಕ ನೋಡ್ರಿ ಮನುಷ್ಯ ಎಷ್ಟ ಕಪ್ಪ ಇರ್ಲಿ ಎಷ್ಟ ಬೆಳಗ ಇರ್ಲಿ ಎಷ್ಟ ಕೆಂಪ ಇರ್ಲಿ ಅಷ್ಟ ಕರ್ಗ ಇರ್ಲಿ ಪ್ರತಿ ಒಂದ ಮನುಷ್ಯನ ಎದಿ ಮೂಗ ಮಾತ್ರ ಕಂದ ಬಣ್ಣ ಇಟ್ಟಾರ ಕಂದ ಬಣ್ಣ ಉಳ್ದೈತಿ ಈಗ ನೋಡು ಕಲ್ಲು ಬಡ್ಡಿಯಾಗ ಬಟ್ ಸಿಕ್ಕಿತಂದ್ರೆ ಬಟ್ ಜಬಿತಪ್ಪ ಅಂತಂದ್ರ ಹೊಳಿ ತಕೊಂಡ್ರೆ ಹೆಂಗ ಆಗ್ತತಿ ಬಟ್ಟ ಕಪ್ಪು ಕಲರ್ ಬಣ್ಣ ಬಂದಿರ್ತೈತಿ ಮನುಷ್ಯ ಎಟ್ಟ ಬೆಳಗೈತಿ ಅಂದ್ರು ಎದಿ ಮೂಗ ಕಪ್ಪು ಉಳಿಬೇಕಾಗೈತಿ ಅದ ಎದಿ ಮೂಗದಿಂದ ಹುಟ್ಟಿದ ಕೂಸ ಹಾಲು ಕುಡದ ಜೋಪಾನ ಆಗ್ಲಿವ ಇದ ಮೂಗ ಚಾಜಕ್ ಬರ್ಲಿ ತಿಳ್ಕೊಂಡ ಅದಕ್ಕ ಅದೊಂದು ಕಂದ ಬಣ್ಣ ಇಟ್ಟು ಹಿಂಗಿಟ್ಟಾರ ಅಂತೇಳಿ ಇದು ನಮಗ ತಿಳಿದ ತತ್ವ ಮತ್ತ ಇದು ಅಲ್ಲ ಅಂದ್ರೆ ನಿಂದ ಏನ್ರಿ ಇದ್ರೆ ನೀನು ಬಂದು ಹೇಳ್ಬೋದು ಏನ ಸೂರ್ಪನಕ್ಕಿ ಮೂಗ ಎಲ್ಲೈತಿ ಅಂತ ಕೇಳ್ತಾರ ತಮ್ಮ ಮತ್ತೇನಾಕಿ ಕುಬಸ ತೊಟ್ಟಾಳ ನೀ ನನಗ ಮಾತ್ರ ಇನ್ನತನ ರಾಮಾಯಣಿ ಒಳಗಾಕಿ ಕುಬಸ ತೊಟ್ಟದ ಸಿಕ್ಕಿಲ್ಲ ಏದು ರಾಕ್ಷಸಿ ಅಂಶ ಕುಬಸ ಇಲ್ಲಿ ತೊಟ್ಟಾಳಕಿ ಆಕಿ ಬೆನ್ನ ಕುಬಸ ತೊಟ್ಟಿಳ್ತ ಕುಬಸ ಹೊರದಾನತಿ ಮಗಾಲಿ ಕುಬಸಾಕಿ ತೊಟ್ಟೆ ಇಲ್ಲ ತಮ್ಮ ರಾಕ್ಷಸಿ ವಂಶ ಬರೇ ತನ್ನ ಎದಿಗಳ ಪೂರ್ತಿ ಕಟ್ಟ ಅರಿವಿ ಕಟ್ಟ್ಯಾಳಕಿ ಬೆನ್ನಾಗಾಕಿ ಕುಬಸ ಇಲ್ಲ ಕುಬಸ ಹೊರದೈತಿ ಅಂತ ನೀ ಹೇಳ್ತಿ ಕುಬಸ ಹೆಂಗ ಹರಿತೈತಿ ಅದು ಸೋಮೋಟ್ ಕೇಳೋದ ಆಟ ಮಾರಿ ಕೇಳೋದನ ತಮ್ಮ ಅದಕ್ಕ ಮೂಗ ಎಲ್ಲಿ ಬಿದ್ದತಿ ಅಂತ ಕೇಳ್ತಾರ ಅವ್ರು ರಾಮ ಲಕ್ಷ್ಮಣ ಸೀತೆ ಬಾಂಧ ವಸ್ತಿ ಒಗದ ಪಂಚಿ ಒಟ್ಟಿ ಒಳಗೆ ಸೂರ್ಪನಕ್ಕಿ ಮೂಗ ಬಿದ್ದದ ಪಂಚಿ ಒಟ್ಟಿ ಒಳಗೆ ಬಿದ್ದತಿ ಇದು ನೀ ಕೇಳಿರೋದಗದ ವಿಷಯ ಅದಕ್ಕ ನಾವು ಒಂದು ಮಾತು ಕೇಳಬೇಕಾಗ್ಯದ ಏನ್ ಕೇಳ್ಬೇಕೈತ್ರಿ ಸೂರ್ಯದೇವನ ಹಲ್ಲ ಅಗ್ನಿದೇವನ ನಾಲಿಗೆ ಇವೀಗ ಸದ್ದ ಕಲಿಯುಗದೊಳಗೆ ಏನು ಚಾಜ್ ಕುಳ್ದಾವ ಚಾಜ್ ಅದು ಬಂದಾವೋ ಏನು ಎಲ್ಲೋ ಹಲ್ಲು ಮುರ್ದಾನಂದ್ರ ಅವು ಬರ್ಬೇಕಲ್ಲ ಅಗ್ನಿದೇವ ನಾಲಿಗೆ ಅದು ಚಾಜ್ ಬರ್ಬೇಕಲ್ಲ ಲಕ್ಷ್ಮೀ ಜಡಿ ಏನಾಗಿ ಚೌರಿಯಾಗಿ ನಮಗೆ ತಿಳಿದಟ್ಟು ಹೇಳಿವ ನಿಂದು ಏನಾಗಿತ್ತು ನೀನು ಹೋಗ್ಯಾವ ಗಣಪತಿ ಹಲ್ಲು ಹೋಗ್ಯಾದ ಅದು ಏನಾಗಿ ಉಳ್ದಾದ ಆ ಹಲ್ಲು ಎಷ್ಟು ಉದ್ದಿತ್ತು ಎಷ್ಟು ಅಗಲಿತ್ತು ಈ ಒಂದು ಬಾಳಿನ ಎಲ್ಲ ಸೆಂಟಿಮೀಟರ್ ಹತ್ತವ ಲೆಕ್ಕ ಎದ್ದದನ ಯಾವ ತಗದಾನ ಅನ್ನೋದವ್ರಿಗೆ ಹೇಳುವಾರ ಅವ್ರು ತಗದವನ ಸುದ್ದಿ ಬೇಳಾರ ಏನ್ ಚಚ್ಚ ಒಟ್ಟಿ ಹೋಗ್ಯಾನ ಅರ್ಧ ತಿಂದು ಮೂರು ತಿಂದಿದಂದ್ರೆ
ಕಂದ ಕಾಶಿ ಮನ ಕೋಳಿ ಆಕಳ ಕಿವ್ ಕೊಡ್ತಾರ ತಗೋಬೇಕು ಕ್ವಾಣ ತಂದಳತ್ತು ಹಾ ಕೋಣ ಚಂದ ಆತ್ ನೋಡ್ರಿ ಎಂತದ ಇರ್ಬೇಕತ್ತ ನಾ ಸುನ್ನಾಳ ಕ್ವಾಣಿನ ಅಂತದನ ಇಂತ ಕರಿ ಕೋಣ ಹಾ ಕ್ವಾಣ ತಂದಳ ತಗೋಬೇಕಿ ತಮ್ಮ ಹೌದವ ನಿನಗೊಂದು ಮಾತು ಹೇಳ್ತಾನೆ ಕೇಳಿಪ್ಪ ಹೇಳ್ರಿ ನೀನು ಹೊರಗಿನ ಕ್ವಾಣಿ ಗಂಟು ಬಿದ್ದದಿ ಹೌದ್ ಹೌದಲ್ಲ ಅದು ಹೊರಗಿನ ಕ್ವಾಣ ಅಲ್ಲ ಇದ್ರೊಳಗ ಐತಿ ಕ್ವಾಣ ಒಂದು ಐತ್ರಲ್ಲ ನೋಡ್ ತಮ್ಮ ಅದಕ್ಕೊಂದು ಮಾತು ಹೇಳ್ಯಾರ ಏನಂತ ಬಾಳ ದೂರ ಅಲ್ಲ ನಮ್ಮ ಯಾವಪ್ಪ ಅಂದ್ರೆ ಸೋನ್ಯಾಳ ಹನುಮಂತ ಗೌಡ್ರು ಒಂದು ಮಾತು ಹೇಳ್ತಿದ್ರು ಏನಂತ ಹೇಳ್ತಿದ್ರವ ಊರಾಗ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗವನ ಜಾತ್ರೆ ನೇಮಿಸ್ಬೇಕತ್ತ ಹೌದು ಹೌದಲ್ಲ ಜಾತ್ರಿ ಊರಾಗ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗವನ ಜಾತ್ರೆ ನೇಮಿಸ್ಬೇಕತ್ತ ಈ ಗಂಡ ಹಾಡಂಗ ತಮ್ಮ ಹಾಡಿ 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 ರೊಕ್ಕಿನ ಸೊಕ್ಕ ಬತ್ತಂದ್ರ ಪಂಚಾಯತಿ ಇಲೆಕ್ಷನ್ ಎಬಿಸಿ ನಿಂದಿರ್ಸ್ಬೇಕತ್ತ ಈ ಮಗನ ಡಬ್ಬ ಹಾಕಿ ಹಿತ್ತು ಬಿಡ್ರಿ ಅದಕ್ಕೆ ನಿನಗೊಂದು ಮಾತು ಹೇಳ್ತಾನೆ ಕೇಳು ಯಾವ ಕ್ವಾಣಿ ಗಂಟು ಬಿದ್ದದಿ ಕ್ವಾಣ ಬಡಲು ತಂದಿಳತಕ್ಕೆ ಹೋಗಿ ತಮ್ಮ ತಂದಿಲ್ಲ ನಿನ್ನ ನೀನಾಗೆ ಬಂದಾವದಿ ಇದ್ರೊಳಗೆ ನಿನಗೆ ಯಾರು ತಂದಿಲ್ಲೋ ಕಯ್ಯ ನೀನಾಗಿ ಹೆಂಗ್ ತಿರ್ಗಲಾಯ್ತು ನಾವು ಮದ್ವೆ ಅಂದ್ರ ಪತ್ರುಳಿ 2,000 ಗಡಿ ಚಟ ಆಯ್ತು ಹೋಗ ತಿರ್ಗಾಡುದು ತಿರುಗತಾನೆ ಹೆಂಗ್ ನೋಡ್ರಿ ಮೈಯಾಗ ಪಾಕಿಲ್ಲ ಕಾಂಡಿಲ್ಲ ಸುಳ್ಳು ನಮ್ಮ ಅಪ್ಪ ದೊಡ್ಡ ತೊಗರಿಗಿನ ಕೀಡೆಗೆ ನಮಗ ನಮ್ಮ ಅಪ್ಪ ದೊಡ್ಡ ನಮ್ಮ ಅಪ್ಪ ದೊಡ್ಡ ನಾವು ರಗಡಿ ಕೇಳಿದ್ವಿ ಖರೆ ಕ್ವಾಣ ಯಾರು ಕೊಟ್ಟದ್ ಕೇಳಿಲ್ಲ ನಿನ್ನ ಬಾಯಿನ ಕೇಳಿ ನೀವು ಕ್ವಾಣ ತಂದ ನೀವು ಹಂಗೇನಿಲ್ಲ ತಮ್ಮ ಇದು ಕ್ವಾಣಾತು ಟಗರಾತು ಎಲ್ಲ ಇದ್ರಾಗೈತಿ ಇದನ್ನ ಬಿಟ್ಟು ಕಡಿ ಹಾಕಿಲ್ಲ ಇಲ್ಲೇ ಬಡದಾಡ್ಬೇಕು ಇದ 3.5 ಮೊಳ ಶರೀರದೊಳಗನ ಬಡದಾಡ ಇದನ್ನ ಬಿಟ್ಟು ಎಲ್ಲಿ ತರಾಮದಿ ಕ್ವಾಣ ಅದಕ್ಕೆ ತಮ್ಮ ಈ ಸೊಕ್ಕ ಅನ್ನುವಂತ ಕ್ವಾಣ ನಾನು ಅಂತದೊಂದು ಕ್ವಾಣನ ಇದ ಕ್ವಾಣ ಒಳಗ ಮೆಟ್ ಹಾಕಿದೆ ಬರಬರಿ ನಾನು ಅಂತ ಅಹಂಕಾರ ಇದು ಕ್ವಾಣಿನಕ್ಕಿಂತ ಕೆಟ್ಟ ಬಾಳ ಹುಮ್ಮು ಬಾಳ ಇದೆ ಅದಕ್ಕೆ ಒಬ್ಬ ಜ್ಞಾನಿ ಅಂದನಲ್ಲವ ಏನು ಇದು ಎಂತದಪ್ಪ ಕ್ವಾಣ ಇದಕ್ಕ ಹಿಡದಾದ ಹೈರಾಣ ಇದು ಎಂತದಪ್ಪ ಕ್ವಾಣ ಕ್ವಾಣ ಹಿಡ್ದದಪ್ಪ ಏನರಿ ಅಲ್ಲಿ ಈ ಮುಂದೆ ಬೇಡ ಬಾಳ ಬೇಯ್ಬೇಡ ಅವಂಗ ನಾ ಏನು ಬೈದೇ ಇಲ್ಲ ನೀ ಮತ್ ಹಗಲೆಲ್ಲ ಅವನ ಕಡೆ ಹೋಗ್ಬೇಡ ಅವನ ಕಡೆ ಹೋದಿ ಮತ್ತ ನೀ ರಾಗ ಮಾಡ್ಲತ್ತಿದ ಅದೊಂದು ತಾಪ ಬಿದ್ದೈತಿ ರಾಗ ಮಾಡೋದು ಬಾಳ ಬ್ಯಾನ ನಿನಗೊಂದು ಹೇಳ್ತೀನಿ ಕೇಳು ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತೇನೆ ಬೇಡ ನಿನಗೂ ಮಾಡ ಅದಕ್ಕೆ ಹೇಳ್ಯಾರ ಕವಿಗಳು ರಾಗ ರಸ ಪದ ಕಸ ಪದ ಎಂತಾದಿದ್ರು ರಾಗ ಅದಕ್ಕೆ ಹೈತು ಆ ಕಸದೊಳಗೆ ರಸ ತುಂಬಿದಂಗ ಆಗತೈತಿ ಪದ್ಯದೊಳಗೆ ರಸ ಡೊಂಕಿರ್ತೈತೇನ ಹಂಗಿರ್ತದ ಇದು ಇವ್ ಹಂಗಿಲ್ಲ ಹೆಂಗ್ರಿ ಇವ್ರದ್ದು ಎಲ್ಲ ಡೊಂಕ್ ಐತಿ ಇವ್ರು ಕಟ್ರಿ ಕಂಪನಿ ಹೋಲಿ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಗಂಡನ ಕುಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಸೋದರ ಮಾವನ ಸಂಗ ಬಿಟ್ಟಿನ ಗಂಡನ ಕುಳ ಕಟ್ಟಿನ 6 ಮಂದಿ ತಲಿ ಒಳ್ಳಾಗ ಕೊಟ್ಟಿನ ಮೂಗಿಲ್ಲದ ದೇವರ ಎಡೆಯ ಕೊಟ್ಟಿನ ಮಾರಿ ಮೂಗಿಲ್ಲದ ದೇವರ ಎಡೆಯ ಕೊಟ್ಟಿನ ಗಂಡನ ಗುಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಶಾಂತಿ ಸೋದರ ಮಾವನ ಸಂಗ ಬಿಟ್ಟನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಊಟಕ ಒಲ್ಲೆ ಅಂದ್ರೆ ದುರ್ಗಿ ಅವತಾರ ತೊಟ್ಟಿನ
ಒಲಿಯದ ಗಂಡಗ ಒಣಕೆ ತಗೊಂಡ ಎಟ್ಟೇನ ಬಿಡ್ರಿ ಕೊಂದಿರಿ ಅವ್ರು ಹಂಗ್ಯಾಕ್ ಮಾಡತ್ತಿ ಒಂದ ಎಣ್ಣೆ ಹೌದಾ ನೀವು ಊಟಕ್ಕ ಒಲ್ಲೆ ಅಂದ್ರೆ ದುರ್ಗಿ ಅವತಾರ ತೊಟ್ಟಿನ ಹೌದಲ್ಲ ನೋಡ ತಮ್ಮ ಒಂದೊಂದು ದೈತ್ರ ಮರ್ದನ ಆಗ್ಬೇಕಾದ್ರ ಅವನ ಕೈಯಾಗ್ಯಾವ ಆಗ್ಯಾವ್ರಲೆ ದುರ್ಗಾಸುರ ದೈತ್ಯ ನೋಡದ ದುರ್ಗಿ ಆದದು ಹೆಣ್ಣೆ ಹೌದವ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆದದು ಹೆಣ್ಣೆ ಹೌದು ಸುಂಬ ನಿಶುಂಬ್ರ ಸಂಹಾರ ಮಾಡಿ ಶಾಂಭವಿ ಆದದು ಹೆಣ್ಣೆ ಒಂದು ಹೆಣ್ಣರ್ಲೆ ಚಂಡ ಮುಂಡ ದೈತ್ರ ನೋಡದ ಚಾಮುಂಡಿ ಆದದು ಹೆಣ್ಣೆ ಹೌದು ಹೌದು ನಮ್ಮ ಹೆಣ್ಣ ದೇವರಿಗೆ ಒಬ್ಬೊಬ್ಬರು ಹೊಡೆದ ಮೇಲೆ ಒಂದೊಂದು ಹೆಸರು ಬಂದವ್ರಲೆ ನಿಮ್ಮ ಅಪ್ಪ ಯಾರನ್ನ ಹೊಡೆದ ಏನ್ ಹೆಸರು ತಗೊಂಡ ಬೇಕಿರ್ಲೆ ಇವ್ರ ಅಪ್ಪ ಮತ್ತ ನನಗೊಂದು ಮಾತು ಹೇಳೇನ್ರಿ ಏನಂತ್ರಿ ನಾವ್ ಅಂದಿವಲ್ಲ ಮನಿ ಒಳಗೆ ಹೆಣ್ತಿ ಅಂದ್ರ ಒಂದು PSI ಇದ್ದಂಗ ಗಂಡ ಒಂದು ಹವಾಲ್ದಾರ್ ಇದ್ದಂಗ ನಡಿ ಒಂದ್ ಮಾತು ಹೇಳ್ರು ಇವ್ ಏನ್ ಹೇಳ್ತಾನ ಮತ್ತುಮ ನೀ ಏನ್ ಮಾಡ್ರು ಮತ್ತ ಚಂಜಕ್ ಬಂದು ನೀ ಮತ್ತ ಹಾಸಿನ ಹಾಸಬೇಕಲ್ಲ ಇಲ್ಲಿ ತಂದಿಟ್ಟಾನ ವಿಷಯ ಈ ಮಗನ ತ್ಯಾಕ ಕೌಂದಿ ಪುರಾಣ ಬಾಳದವ್ರಿ ಪುರಾಣ ಕಮ್ಮಿ ಇವನು ತ್ಯಾಕ ಕೌಂದಿ ಪುರಾಣ ಬಹಳ ತಂಗಿ ನೀವು ಚಂಜಕ್ ಬಂದ್ ಹಾಸಿಗೆನ ಮಾಡ್ತೀರಿ ಹುಚ್ಚ ಹಿಡ್ದೈತಿ ನಿನಗ ಹುಚ್ಚ ಹಿಡ್ದೈತ್ರಲ್ಲ ಎಷ್ಟೋ ಹೆಣ್ಮಕ್ಳ ಕೈಯಾಗ ತಮ್ಮ ಡ್ಯೂಟಿ ಮ್ಯಾಗ ಇದ್ದಾಗ ಏನ್ರೆ ಒಂದ್ ಅಚಾನಕ್ ಆಗಿ ಆಕ್ಸಿಡೆಂಟ್ ಆಗಿ ಯಾವ್ದೇ ಒಂದು ಹಾದಿಯಾಗ ಸತ್ತಿತ್ತಂದ್ರೆ ಆ ಹೆಣ್ಮಗಳು ಎದ್ದು ಡ್ಯೂಟಿ ಮೇಲೆ ಹೋದಳಂದ್ರೆ ಬರುಗುಡದ ಸುಮ್ಮ ನಾಯಿ ಕುನ್ನಿಗತ್ಲೆ ಹಾಸಿಗೆ ಮಾಡಿ ಇಡ್ಬೇಕಾಕಿ ಮಾಡಿ ಇಡ್ಬೇಕಲ್ಲ ಮತ್ತೊಮ್ಮ ಯಾಕವ ಮುಂದಿನ ತಿಂಗಳ ಸುಮ್ಮ ಪಗಾರ ಮನ್ಯಾಗ ಕೈಯಾಗ ಬರ್ತೈತಿ ಹೌದು ಹೌದಲ್ಲ ಇರ್ಲಿಕ್ಕಂದ್ರೆ ತೂಕೋನ್ಬಿ ಅನ್ನೋದಾಗದೈತಿ ಒಂದು ಮಾತು ಹೇಳ್ತೀನಿ ಕೇಳು ಹೆಣ್ಣ ಕಮ್ಮಿ ಅಂತೇಳಿ ನಿನಗೊಂದು ಭ್ರಮೆ ಬಡದೈತ್ರಲ್ಲ ಎದ್ರಾಗೂ ಕಮ್ಮಿ ಅಲ್ಲ ನೀ ಯಾವ್ಯಾವ ಅವತಾರ ತಾಳಿ ನಿತ್ತದಿ ನಿನಗ ಅವತಾರ ತಾಳಿ ತಗೊಂಡ ನಿತ್ತಾಳಕ್ಕೆ ಬಿಟ್ಟಿಲ್ಲ ತಮ್ಮ ದ್ಯಾಮವಾಗ್ಲಿ ದುರ್ಗವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಟ್ಯಾನ ಕರ್ಯವಾಗ್ಲಿ ನೀ ಲಕ್ಕವಾಗ್ಲಿ ಈ ನಾನಾ ತರ ರೂಪ ತಾಳಿ ನೀ ಹೆಂಗ ನಿತ್ತದಿ ನಿನ್ನ ಸ್ವರೂಪ ಆಗಿ ನಿತ್ತದಾಳ ಆಕಿನ ಬಿಟ್ಟ ನಿನಗೇನೈತಿ ಹೇಳ ಇಲ್ಲ ಈಗ ಇನ್ನೊಂದು ಮಾತು ಹೇಳ್ತಾರ ತಮ್ಮ ಏನಂದ್ರಿ ನೋಡ್ರಿ ಸತಿಪತಿ ಜಗಳಾಡಿದ ಬಳಕ ಗಂಡ ಹೆಂಡತಿ ಜಗಳಾಡಿ ಜರ ಹಿರಿಯರ ತನಕ ಕಾಗಾಳಿ ಬತ್ತಂದ್ರ ಏನಾಗ್ತೈತಿ ಒಂದ್ ಮಾತು ಹೇಳ್ತಾರ ಏನಂತ ಅಕ್ಯಾಕ ನಮಗ ಮಣಿತಾಳೋ ತಮ್ಮ ಈಗ ತಲಿ ಮೇಲೆ ಏರ್ಸ್ಕೊಂಡು ಕೂತದಿ ಅಕ್ಯಾಕ ಇಳಿತಾಳೋ ಈಗ ತೆಳಗ ನೀ ಅಲ್ಲ ನಿಮ್ಮ ಅಪ್ಪ ಏರ್ಸ್ಕೊಂಡು ಕೂತಾನ ತಲಿ ಮೇಲೆ ನೀ ಬಿಡು ಗೊತ್ತಿಲ್ಲ ಅವನಿಗೆ ತಲಿ ಮೇಲೆ ಕೂತ ಆಟ ಆಡ್ಯದ ಇದು ಹೆಣ್ಣೆ ನಿಮ್ಮ ತೊಡಿ ಮೇಲೆ ಕೂತ ಆಟ ಆಡೈತಿ ಅದು ಒಂದು ಹೆಣ್ಣೆ ಕೊಳ್ಳಾಗ ರುಂಡದ ಮಾಲಿ ಹಾಕಿ ನಿಮ್ಮ ಅಪ್ಪನ ಎದಿ ಮ್ಯಾಗ ಕಾಲ ಕೊಟ್ಟು ನಿಂತೈತಿ ಇದು ಒಂದು ಹೆಣ್ಣೆ ಪರಮಾತ್ಮ ದೊಡ್ಡ ಮಂದಿಲ್ಲ ಸ್ವತಃ ನಿಮ್ ಪರಮಾತ್ಮನ ಪಾರ್ವತಿನ ರಾವಣನ ಹಿಂಬಾಲ ಬೆನ್ನಚ್ಚಿ ಕಳಿಸ್ಯ ನೀವ ಅದಕ್ಕ ತಮ್ಮ ಅದಕ್ಕ ಏನ್ ಕೇಳ್ತಾರ ತಮ್ಮ ಸ್ವತಃ ನಿಮ್ಮ ಪರಮಾತ್ಮ ಏನಂದ್ರಿ ತಿಳಿ ಬಲ್ಲವ ಪಾರ್ವತಿ ಮಾಡ್ಕೊಂಡ ಹೆಣ್ತಿ ರಾವಣನ ಹಿಂಬಲ ರಾವಣ ಬಂದು ಕೇಳಿದ ರಾವಣನ ತಾಯಿ ಯಾರು ಕೈಕಶಿ ಸಮುದ್ರ ದಂಡಿಗೆ ಮರುಳಿನ ಲಿಂಗ ಕಟ್ಟಿ ಪೂಜೆ ಮಾಡ್ತಿದ್ರು ಸಮುದ್ರದ ಅಲೆಗಳ ಬಂದ ಲಿಂಗ ಕೊಚ್ಕೊಂಡು ಹೋಗಿ ದುಃಖ ಮಾಡಿ ಅಳ್ಳಾಕತ್ತಳ ಅವಾಗ ರಾವಣ ಕೇಳ್ತಾನ ನಿನ್ನಂತ ನನ್ನಂತ ಮಗ ನಿನಗಿರ್ಲಕ್ಕಾಗಿ ಯಾಕೆ ಕಳ್ತಿ ಅಂದಾಗ ನನಗೆ ಲಿಂಗ ಬೇಕಾಗೈತಿ ಅಂದಳು ಪರಮಾತ್ಮನ ಆತ್ಮಲಿಂಗ ತರ್ತನ ಹೇಳಿ ವಾದ ತಮ್ಮ ಕೈಲಾಸಕ ಇವನ ತಪ್ಪಕ್ಕ ಮೆಚ್ಚಿ ಪರಮಾತ್ಮ ಕೇಳ್ತಾನೆ ಏನು ಬೇಕು ನಿನಗ ಇವ ಏನು ಕೇಳುದಿತ್ತು ಅದನ್ನ ಬಿಟ್ಟಿವ ಬಿಟ್ಟು ಏನ್ ಕೇಳ್ತಾರ್ರಿ ನೀನು ಹೇಳ್ತಿ ಬೇಕು ಪಾರ್ವತಿ ಕೊಟ್ಟು ಕಳ್ಸ ನಾನು ಹಿಂಬಾಲ ನೋಡ್ರಿ ಹಂಗದ ನಾನು ಹಿಂಬಾಲ ಕೊಟ್ಟು ಕಳ್ಸ ಅಂದ ಕೊಟ್ಟು ಕಳ್ಸ ಅಂದದಕ್ಕಾಗಿ ಅದ್ಯಾಕಾದಿತ್ತು ಯಾಕೋ ಮಗ ನನ್ನ ಹೆಂಡತಿನ ಕೊಡಂಗಿಲ್ಲ ನಂಗೆ ಅಂದಿಲ್ಲ ಅನ್ಬೇಕಾಗಿತ್ತು ತಗೊಂಡು ಹೋಗಂದಿವ್ ಪಾರ್ವತಿ ಹೇಳ್ತಾಳ ಪತಿದೇವ ನಾನು ಸೌತಿ ಗಂಗಾ ಒಬ್ಬಾಕಿ ಮ್ಯಾಲದಾಳ ಅಂತೇಳಿ ನನಗೆ ಕೊಟ್ಟು ಕೊಡ್ಲಾತಿದ್ದೆ ನಮ್ಮ ಮತ್ತೊಬ್ಬರಿಗೆ ಇಲ್ಲ ಅವ ಕೇಳ್ಯಾನಂದ್ರೆ ನೀ ಹೋಗಬೇಕಂದ ಸ್ವತಃ ತನ್ನ ಸಂರಕ್ಷಣೆ ತಾನೇ ಮಾಡ್ಕೊಂಡು ಬಂದಾಳ ಹೊಳ್ಳಿ ರಾವಣ ತಿರುಗಿ ನಿತ್ತ ನೋಡ್ರ ಭದ್ರಕಾಳಿ ಅವತಾರ ತಾಳಿ ಕಂಡಾಳ ಅವಂಗ ಅವಾಗ ಬಿಟ್ಟು ಪಾತಾಳ ಲೋಕಕ್ಕೆ ಹೋಗಿ ಮಾಯಾಸುರನ ಮಗಳ ಮಂಡೋದರಿನ ಲಗ್ನ ಮಾಡ್ಕೊಂಡು ಬಂದ ನೀವ ಮಂಡೋದರಿ ಶಾನೆ ಬಾಳದಾರ ನೋಡುನು ಮಂಡೋದರಿ ಅಂದ್ರೆ ಏನು ಮರಾಠಿ ಒಳಗ ಮೇಂಡಕ ಕಪ್ಪಿಗೆ ಮೇಂಡಕ ಅಂತ ಕರೀತಾರ ರಾವಣನ ಹೆಂಡತಿ ಮಂಡೋದರಿ ಕಪ್ಪಿ ಅವತಾರ ಐತಿಲ್ಲ ನೋಡುನು ಆಕಿ ಒಂದ್ ಸ್ವಲ್ಪ ಕಪ್ಪಿ ಅವತಾರ ತಾಳ್ಬೇಕಾದ್ರೆ ಒಂದಾನೊಂದು ಟೈಮ್ದೊಳಗ ಏನಾದ್ರಿ ಒಂದು ತ್ವಾಡಿ ದಿವ್ಸ ಕಪ್ಪಿಯಾಗಿ ಮಂಡೋದರಿ ಒಂದು ಬಾಯಿಯಾಗ ಕೂತಾಳ ಆ ಬಾವಿ ಯಾವ ಜಾಗಿನಾಗಿತ್ತು ಯಾರ ಹೆಸರು ಮ್ಯಾಗಿತ್ತ ನೋಡು ಏನ್ ಹೇಳ್ತಾನೆ ಒಬ್ರು ಹೊಲದಾಗ ಬಾಯಿ ಹೊಡೆದಿವಿ ಅಂದ್ರೆ ಇಂಥವ್ರ ಹೊಲ ಇತ್ತು ಅಂತವ್ರ ಹೊಲದಾಗ ಬಾಯಿ ಹೊಡೆದ ಹೇಳ್ತೀವಿ ಮಂಡೋದರಿ ಕಪ್ಪಿಯಾಗಿ ಕುಂಡಿರ್ಬೇಕಾದ್ರೆ ಯಾವ ಬಾವಿಯಾಗ ಕೂತಿಳು ಆ ಬಾವಿ ಹೊಡಿಸಿದ ಜಾಗ ಯಾರ್ದಿತ್ತು